ಎಸ್, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಸೀರೀಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ಈ ಸೀರೀಸಲ್ಲಿ ನಾವು ಕಂಪ್ಲೀಟ್ ಇಂಡಿಯನ್ ಎಕಾನಮಿನ ಕವರ್ ಮಾಡ್ತಾ ಇದ್ದೇವೆ. ದಿಸ್ ವಿಲ್ ಬಿ ಕಂಪ್ಲೀಟ್ ಇಂಡಿಯನ್ ಎಕಾನಮಿ. ಸೋರ್ಸಸ್ ಯಾವ್ಯಾವುದು ಎಲ್ಲ ಹೇಳಿಬಿಡ್ತೇನೆ, ಡೋಂಟ್ ವರಿ. ದಿಸ್ ಸೀರೀಸ್ ಮೇ ಗೋ ಆನ್ ಅಪ್ ಟು 40 to 45 ಕ್ಲಾಸಸ್. ಆಯಿತಾ, 40ರಿಂದ 45 ಕ್ಲಾಸಸ್ ಹಿಡಿಯುತ್ತೆ. ಇಫ್ ಐ ಟೇಕ್ 2 hours ಕ್ಲಾಸಸ್, 2 ಗಂಟೆ ಕ್ಲಾಸಸ್ ಅಂತ ಇಟ್ಕೊಂಡ್ರು ಕೂಡ 40ರಿಂದ 45 ಕ್ಲಾಸಸ್ ಬೇಕು ಕಂಪ್ಲೀಟ್ ಇಂಡಿಯನ್ ಎಕಾನಮಿ ಕವರ್ ಮಾಡೋಕ್ಕೆ. ಸೊ ವಾಟ್ ಆರ್ ದ ಸೋರ್ಸಸ್? ಇಫ್ ಯು ಆರ್ ಸ್ಟಡಿಂಗ್ ವಿತ್ ಮೀ, ನನ್ನ ಜೊತೆ ಓದೋದಾದರೆ, ವಾಟ್ ಆರ್ ದ ಸೋರ್ಸಸ್ ದಟ್ ಯು ನೀಡ್ ಟು ಸ್ಟಡಿ? ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್, ಹೊಸ ಸಾಫ್ಟ್ವೇರು ಅಡ್ಜಸ್ಟ್ ಮಾಡ್ಕೊಳ್ತಿದ್ದೇನೆ. ಸೊ ವಾಟ್ ಆರ್ ದ ಸೋರ್ಸಸ್ ದಟ್ ಯು ನೀಡ್ ಟು ಸ್ಟಡಿ? ಫಸ್ಟ್ ಒನ್, ಕ್ಲಾಸ್ 11th ಎಲ್ಲ ಹೇಳಿಬಿಡ್ತಾನೆ. ಕ್ಲಾಸ್ 11th ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಕ್ಲಾಸ್ 11th NCERT ಇದು. ಇದಾದಮೇಲೆ ಕ್ಲಾಸ್ 12th ಮ್ಯಾಕ್ರೋ ಎಕನಾಮಿಕ್ಸ್. ಇನ್ ಕೇಸ್ ನೀವು ನನ್ನ ಜೊತೆ ಕಲಿತಾ ಇದ್ರೆ ಎಕನಾಮಿನ, ದೆನ್ ಯು ನೀಡ್ ಟು ಗೋ ವಿತ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಟಾಪಿಕ್. ಇದಾದಮೇಲೆ ಸ್ಟ್ಯಾಂಡರ್ಡ್ ಬುಕ್ಸ್ ವಿಷಯಕ್ಕೆ ಬಂದರೆ, ಸ್ಟ್ಯಾಂಡರ್ಡ್ ಬುಕ್ಸ್ ನೋಡಿ, ವೆನ್ ಇಟ್ ಕಮ್ಸ್ ಟು ಸ್ಟ್ಯಾಂಡರ್ಡ್ ಬುಕ್ಸ್ ಐ ಡೋಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ಸ್. ನೀವು ಯಾವ ಬುಕ್ನ ಬೇಕಾದರೂ ಓದಿ, ಅದು ನಿಮಗೆ ಬಿಟ್ಟಿದ್ದು. ಕೆಲವರು ರಮೇಶ್ ಸಿಂಗ್ನ ಓದ್ತಾರೆ, ಕೆಲವರು ಇಂಡಿಯನ್ ಎಕನಾಮಿ ಬೈ ಶ್ರೀರಂಗಮ್ನ ಓದ್ತಾರೆ, ಕೆಲವರು ಯಾವುದಾದ್ರು ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಸೋರ್ಸಸ್ನ ಇಟ್ಕೊಂಡಿದ್ರು ಕೂಡ ಐ ಹ್ಯಾವ್ ನೋ ಪ್ರಾಬ್ಲಮ್. ಇಟ್ ಈಸ್ ಲೆಫ್ಟ್ ಟು ಯುವರ್ ಡಿಸ್ಕ್ರಿಪ್ಷನ್. ನಿಮಗೆ ಯಾವ ಬುಕ್ಕಲ್ಲಿ ಅರ್ಥ ಆಗುತ್ತೋ ಆ ಬುಕ್ನ ಓದಿ. ಬಟ್ ಈ 2 NCERT ಈಸ್ ಅ ಮಸ್ಟ್. ಸೊ NCERTನ ಯಾವಾಗ ಓದಬೇಕಂದ್ರೆ, ನಾನೊಂದು ಟಾಪಿಕ್ನ ಮಾಡಿದ್ಮೇಲೆ ಮಾತ್ರನೇ, ಸ್ನೇಹಿತರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾನೊಂದು ಟಾಪಿಕ್ನ ಮಾಡಿದ್ಮೇಲೆ ಮಾತ್ರ ನೀವು NCERTಲಿ ಆ ಟಾಪಿಕ್ನ ಓದಿ. ಫಸ್ಟೇ ಓದ್ಕೊಂಡು ನಾನು ಪಾಠ ಕೇಳಬೇಡಿ. ಬಿಕಾಸ್ ನಿಮ್ಮ ಮೈಂಡಲ್ಲಿ ಒಂದು ಪರ್ಸೆಪ್ಷನ್ ಬಂದಿರುತ್ತೆ, ನಂಗೆ ಗೊತ್ತಿದೆ ಇದು ಆಲ್ರೆಡಿ, ಈ ಕ್ಲಾಸ್ ಯಾಕೆ ಕೇಳಬೇಕಂತ. ದಟ್ ವಿಲ್ ಬಿ ಅ ರಾಂಗ್ ಸ್ಟೇಟ್ಮೆಂಟ್. ಫಸ್ಟ್ ಯು ಲರ್ನ್ ಫ್ರಮ್ ಮೀ, ದೆನ್ ಯು ಗೋ ಟು NCERT. ಆ ಟಾಪಿಕ್ ಇದ್ದರೆ NCERTಲಿ ಕವರ್ ಮಾಡಿ, ಆ್ಯಂಡ್ ದೆನ್ ಯು ಗೋ ಟು ದ ಸ್ಟ್ಯಾಂಡರ್ಡ್ ಬುಕ್. ಆ ಟಾಪಿಕ್ ಇದ್ದರೆ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಕವರ್ ಮಾಡಿ. ಓಕೆ, ಐ ವಿಲ್ ಬಿ ಗೋಯಿಂಗ್ ಆ್ಯಸ್ ಪರ್ ದ UPSC ಸಿಲೆಬಸ್ ಓನ್ಲಿ. ನಾನು ಇದನ್ನು UPSC ಸ್ಟೂಡೆಂಟ್ಸ್ ಕಂಟೇ ಪರ್ಟಿಕ್ಯುಲರ್ ಮಾಡ್ತಾ ಇರೋದು. ಇಟ್ ವಿಲ್ ಆಲ್ಸೋ ವರ್ಕ್ ಫಾರ್ KPSC ಸ್ಟೂಡೆಂಟ್ಸ್. UPSC ಆ್ಯಂಡ್ KPSC ಸ್ಟೂಡೆಂಟ್ಸ್ಗೆ ವರ್ಕ್ ಆಗುತ್ತೆ. ಸೊ ವಿಚ್ ಎವರ್ ಇಸ್ ದ ಕಾನ್ಸೆಪ್ಟ್ಸ್ ರಿಕ್ವೈರ್ಡ್ ಫಾರ್ UPSC ಪರ್ಸ್ಪೆಕ್ಟಿವ್, ಸಿಲೆಬಸಲ್ಲಿ ಏನೇನು ಕೊಟ್ಟಿದ್ದಾರೆ ನಾನು ಅದನ್ನು ಮಾತ್ರ ಕವರ್ ಮಾಡ್ತೇನೆ. ಸೊ ಕಂಪ್ಲೀಟ್ ಹೋಲ್ ಇಂಡಿಯನ್ ಎಕಾನಮಿನ ನಾನು ಕವರ್ ಮಾಡಲ್ಲ. ವಾಟ್ ಎವರ್ ಇಸ್ ರಿಕ್ವೈರ್ಡ್ ಫಾರ್ UPSC ಆ್ಯಂಡ್ KPSC ಸಿಲೆಬಸ್ ಐ ವಿಲ್ ಡೂ ಇಟ್. ಈ ವಿಡಿಯೋಸ್ನ ನೋಡಿದ್ಮೇಲೆ ಟೇಕ್ ಇಟ್ ಫ್ರಮ್ ಮೀ, 80 to 85% ಕ್ವಶನ್ಸ್ ಆಫ್ UPSC ಪ್ರಿಲಿಮ್ಸ್ ನೀವು ಆರಾಮ್ಸೆ ಆನ್ಸರ್ ಮಾಡ್ಕೊಬರ್ತೀರಾ. ಇನ್ಕ್ಲೂಡಿಂಗ್ ದಿಸ್ ಐ ವಿಲ್ ಕವರ್ ದ ಮೇನ್ಸ್ ಆಸ್ಪೆಕ್ಟ್ಸ್ ಆಸ್ ವೆಲ್. ಮೇನ್ಸ್ನ ಮತ್ತು ಪ್ರಿಲಿಮ್ಸ್ನ ಎರಡೂ ಕೂಡ ಕವರ್ ಮಾಡ್ಕೊಂಡು ಹೋಗ್ತೇನೆ. ದಟ್ ಈಸ್ ಮೈ ಗ್ಯಾರಂಟಿ. ದ ಓನ್ಲಿ ಥಿಂಗ್ ದಟ್ ಐ ನೀಡ್ ಫ್ರಮ್ ಯು ಇಸ್, ನೆನ್ಪಿಟ್ಕೊಳ್ಳಿ, ನನಗೆ ಕೌಂಟ್ ಬೇಕು, ಎಷ್ಟು ಜನ ಸೀರಿಯಸ್ ಆಗಿ ನನ್ನ ಪಾಠನ ಕೇಳ್ತಾ ಇದ್ದೀರಾ ಅಂತ. ಬಿಕಾಸ್ ಆ್ಯಸ್ ಅ ಟೀಚರ್ ಇಟ್ ಈಸ್ ಮೈ ಕ್ಯೂರಿಯಾಸಿಟಿ ದಟ್ ಹೌ ಮೆನಿ ಆಫ್ ಯು ಆರ್ ಲಿಸ್ನಿಂಗ್. ಬಿಕಾಸ್ ತುಂಬ ಜನ ಸುಮ್ಮನೆ ವೀಡಿಯೋ ಓಪನ್ ಮಾಡಿ ಹೊರಟೋಗ್ತಾರೆ. ನನಗೆ ವ್ಯೂಸ್ ಮ್ಯಾಟ್ರ್ ಆಗಲ್ಲ. ಐ ಡೋಂಟ್ ಕೇರ್ ಅಬೌಟ್ ದ ವ್ಯೂಸ್, ಅಕೌಂಟ್, ಮನಿ, ನಥಿಂಗ್. ದ ಓನ್ಲಿ ಥಿಂಗ್ ಈಸ್ ನನಗೆ ಕೌಂಟ್ ಬೇಕು. ದ ಓನ್ಲಿ ವೇ ಹೌ ಯು ಕ್ಯಾನ್ ಗಿವ್ ಮಿ ದ ಕೌಂಟ್ ದಟ್ ಹೌ ಮೆನಿ ಆಫ್ ಯು ಲಿಸ್ನಿಂಗ್ ಟು ದಿಸ್ ಸೀರೀಸ್ ಇಸ್ ಲೈಕ್ ಮಾಡಿ. ಈ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಲ್ಲ, ಜಸ್ಟ್ ಲೈಕ್ ಮಾಡಿ. ಸೊ ದಟ್ ಐ ಗೆಟ್ ಟು ನೋ ಹೌ ಮೆನಿ ಆಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಪ್ರಿಪ್ರೇಷನ್. ಆ್ಯಂಡ್ ಒನ್ಸ್ ಯು ಸ್ಟಾರ್ಟ್ ದ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಗ್ರೀಟ್ ಮಾಡಿ. ಇಟ್ ಮೇ ಬಿ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ನೀವು ಯಾವ ಟೈಮಲ್ಲಿ ಕೇಳ್ತೀರೋ ಆ ಟೈಮ್ ಮೇಲೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ಟೈಪ್ ಮಾಡಿ. ಒನ್ಸ್ ದ ವಿಡಿಯೋ ಈಸ್ ಕಂಪ್ಲೀಟ್, ನೀವು ಕ್ಲಾಸ್ ಕಂಪ್ಲೀಟ್ ಮಾಡಿದ್ಮೇಲೆ ಗಿವ್ ಒನ್ ಮೋರ್ ಕಮೆಂಟ್ ದಟ್ ಕಂಪ್ಲೀಟೆಡ್. ಇದು ನನಗೆ ಮಿನಿಮಮ್ ಗ್ಯಾರಂಟಿ ಬೇಕು. ವಾಟ್ ಐ ರಿಕ್ವೈರ್, ಲೈಕ್ ಬೇಕು, ಬಿಕಾಸ್ ಐಲ್ ಗೆಟ್ ಟು ನೋ ಹೌ ಮೆನಿ ಆಫ್ ಯು ಲಿಸ್ನಿಂಗ್. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಟೈಪ್ ಮಾಡಿ. ಕ್ಲಾಸ್ ಮುಗಿದ ಕೂಡಲೇ ಕಂಪ್ಲೀಟೆಡ್ ಅಂತ ಟೈಪ್ ಮಾಡಿ. ಆ್ಯಂಡ್ ರಿಮೆಂಬರ್, ನನ್ನಲ್ಲಿ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಉಳ್ಕೋಬೇಕಂತ ಇದ್ದರೆ, ಬಿಕಾಸ್ ದಿ ಎಕ್ಸಾಮ್ಸ್ ಆರ್ ಕಮಿಂಗ್, ನಾನು ಪ್ರಿಪೇರ್ ಆಗ್ತಾ ಇದ್ದೇನೆ, ನನ್ನ ಎಕ್ಸಾಮ್ ಕೂಡ ಇದೆ UPSCದು. ಬಟ್ ಐ ಆಮ್ ಕಾಂಟ್ರಿಬ್ಯೂಟಿಂಗ್ ಮೈ ಟೈಮ್ ಫಾರ್ ಮೀ ಟು ಬಿ ಕನ್ಸಿಸ್ಟೆಂಟ್. ನಾನು ಮಿನಿಮಮ್ ಕನ್ಸಿಸ್ಟೆಂಟಾಗಿ ಕ್ಲಾಸಸ್ ಮಾಡಬೇಕಂತಿದ್ರೆ ಪರ್ ವಿಡಿಯೋ ನನಗೆ 50 ಲೈಕ್ಸ್ ಬೇಕು. 50 ಜನ ಅಂತೂ ಸೀರಿಯಸ್ ಕ್ಯಾಂಡಿಡೇಟ್ಸ್ ನಂಗೆ ಬೇಕೇ ಬೇಕು. ಸೊ ಓಪನ್ ಮಾಡಿ, ಫಸ್ಟ್ ಲೈಕ್ ಮಾಡಿ, ಆಮೇಲೆ ಪಾಠ ಕೇಳಕ್ಕೆ ಸ್ಟಾರ್ಟ್ ಮಾಡಿ. ಮಿನಿಮಮ್ 50 ಲೈಕ್ಸ್ ಪರ್ ವಿಡಿಯೋ ಇಸ್ ವಾಟ್ ಐ ಎಕ್ಸ್ಪೆಕ್ಟ್ ಇನ್ ಎಕನಾಮಿಕ್ ಸೀರೀಸ್. ಓಕೆ, ಆ್ಯಂಡ್ ನಿಮ್ಮ ಯಾವುದಾದ್ರು ಫ್ರೆಂಡ್ಸ್ ಇದ್ದರೆ ಎಕನಾಮಿ ಕಷ್ಟ ಅನಿಸ್ತಿದ್ರೆ ಯು ಕ್ಯಾನ್ ಶೇರ್ ದ ವೀಡಿಯೋಸ್ ಫಾರ್ ದೆಮ್ ಆ್ಯಂಡ್ ಟ್ರೈ ಟು ಬಿ ರೆಗ್ಯುಲರ್. ನಾನು ರೆಗ್ಯುಲರ್ ಆಗಿರ್ತೇನೆ. ಇಫ್ ಐ ಗೆಟ್ 50 ಲೈಕ್ಸ್ ಒಂದು ಕಮ್ಮಿ ಆದರೂ ಗುರು 49 ಆದರೂ ಕೂಡ ನಾನು ವೀಡಿಯೋ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ಐ ಡೋಂಟ್ ಗೆಟ್ 50 ಲೈಕ್ಸ್ ಪರ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋ ಹಾಕಲ್ಲ. ಬಿಕಾಸ್ ನಾನು ಎಷ್ಟು ಸೋಂಬೇರಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ 50 ಲೈಕ್ಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್. ಆ್ಯಂಡ್ ಕಮೆಂಟ್ಸ್ ಅಂತೂ ಬರ್ತಾ ಇರಬೇಕು. ಸೊ ಡನ್ ಸರ್. ನೀವು ಎಷ್ಟು ಡನ್ ಅಂತ ಹೇಳ್ತೀರೋ ನಾನು ಅಷ್ಟು ಫಾಸ್ಟಾಗಿ ವೀಡಿಯೋಸ್ ಹಾಕ್ತದೆ. ಪರ್ ಡೇ ಐ ಆಮ್ ರೆಡಿ ಟು ಕಾಂಟ್ರಿಬ್ಯೂಟ್ ಮೈ 2 hours ಫಾರ್ ಯು. ದೆನ್ ನೀವು ನನಗೋಸ್ಕರ 1 ಸೆಕೆಂಡ್ನ ಕಾಂಟ್ರಿಬ್ಯೂಟ್ ಮಾಡಿ ಲೈಕ್ ಮತ್ತು ಕಮೆಂಟ್ನ ಮಾಡಿ ಹೋಗಬೇಕು. ದಿಸ್ ಈಸ್ ವೆರಿ ಥಿಂಗ್. ಓಕೆ, ಆ್ಯಂಡ್ ನೆಕ್ಸ್ಟ್, ಇನ್ ಕೇಸ್ ನೀವು ಯಾವುದಾದ್ರೂ ಕೋರ್ಸಸಲ್ಲಿ ಆಲ್ರೆಡಿ ಎನ್ರೋಲ್ ಆಗಿದ್ರೆ, ಇಫ್ ಯು ಜಾಯಿಂಡ್ ಎನಿ ಇನ್ಸ್ಟಿಟ್ಯೂಷನ್ಸ್, ಫಾರ್ ಎಕ್ಸಾಂಪಲ್ ಇನ್ಸೈಟ್ಸ್ IAS ಆಗಿರ್ಬೋದು, ವಿಷನ್, ದೃಷ್ಟಿ, ಪಂಚಜನ್ಯ IAS, ಸಿಲ್ವರ್ ಲೈನ್ಸ್, ತುಂಬ ಇನ್ಸ್ಟಿಟ್ಯೂಟ್ಸ್ ಇದೆ. ಇಫ್ ಯು ಹ್ಯಾವ್ ಜಾಯಿಂಡ್ ಇನ್ಸ್ಟಿಟ್ಯೂಟ್ ಆಲ್ರೆಡಿ, ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಜಸ್ಟ್ ಸೆಂಡ್ ಅ ಹಾಯ್ ಫಾರ್ ಮಿ ಇನ್ ಟೆಲಿಗ್ರಾಮ್ ಇಫ್ ಯು ಹ್ಯಾವ್ ಜಾಯಿಂಡ್ ಎನಿ ಇನ್ಸ್ಟಿಟ್ಯೂಟ್ ಅಟ್ Pawan_AIM IAS ಕನ್ನಡ. ಇನ್ ಕೇಸ್ ನೀವು ಯಾವುದಾದ್ರು ಇನ್ಸ್ಟಿಟ್ಯೂಟಲ್ಲಿ ಮೊದಲೇ ಜಾಯ್ನ್ ಆಗಿದ್ದರೆ
ಆನ್ಗೋಯಿಂಗಲ್ಲಿದ್ದರೆ ಪ್ಲೀಸ್ ಇದಕ್ಕೊಂದು ಮೆಸೇಜ್ ಹಾಕಿ pawan_a_my_s ಕನ್ನಡ. ದಿಸ್ ವಿಲ್ ಹೆಲ್ಪ್ ಮೀ ಟು ಗೈಡ್ ಯು ಬೆಟರ್. ಓಕೆ, ಬಿಕಾಸ್ ನನ್ನ ಟೀಚಿಂಗ್ ಮತ್ತು ಅವ್ರ ಟೀಚಿಂಗ್ ಮಿಕ್ಸಪ್ ಆಗ್ಬೋದು. ಸೊ ಇಫ್ ಯು ಆರ್ ಆಲ್ರೆಡಿ ಜಾಯಿಂಡ್ ಇನ್ ಟು ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್, ಫಸ್ಟ್ ವಿಡಿಯೋನ ಪಾಸ್ ಮಾಡಿ ಟೆಲಿಗ್ರಾಮಲ್ಲಿ ನಂಗೆ ಫಸ್ಟ್ ಮೆಸೇಜ್ ಹಾಕಿ, ಸರ್ ಶುಡ್ ಐ ಕಂಟಿನ್ಯೂ ಆರ್ ನಾಟ್ ಅಂತ. ದೆನ್ ಐ ವಿಲ್ ಟೆಲ್ ಯು ಇಫ್ ಯು ಹ್ಯಾವ್ ಟು ಕಂಟಿನ್ಯೂ ಮೈ ಸೀರೀಸ್ ಆರ್ ನಾಟ್. ಐ ಆಮ್ ಆಲ್ವೇಸ್ ಆನ್ಲೈನ್. ಸೊ ನೀವು ರಾತ್ರಿ ಹಾಕಿದ್ರು ಬೆಳಗ್ಗೆ ಹಾಕಿದ್ರು ನಾನು ನಿಮ್ಗೆ ರೆಸ್ಪಾಂಡ್ ಮಾಡೇ ಮಾಡ್ತೇನೆ. ಇಫ್ ಯು ಹ್ಯಾವ್ ಡೌಟ್ಸ್ ಆಲ್ಸೋ, ಇದು ಓಪನ್ ಫಾರ್ ಆಲ್. ಯಾರಿಗೆ ಡೌಟ್ಸ್ ಇದ್ರು ಕೂಡ ಟೆಲಿಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡಿ ಗುರು, ಐ ಆಮ್ ಆಲ್ವೇಸ್ ದೇರ್. ಓಕೆ, ದ ಓನ್ಲಿ ಥಿಂಗ್ ಈಸ್ ನನ್ನ ಕ್ಲಾಸಸ್ನ ರೆಕಾರ್ಡ್ ಮಾಡ್ತಿದ್ರೆ ಮಾತ್ರ ನಿಮ್ಮ ಮೆಸೇಜಿಗೆ ರೆಸ್ಪಾಂಡ್ ಮಾಡಲ್ಲ. ಬಟ್ ಮಿನಿಮಮ್ ವಿದಿನ್ 2 hours ಯು ವಿಲ್ ಆಲ್ವೇಸ್ ಗೆಟ್ ಮೈ ರೆಸ್ಪಾನ್ಸ್. ದಿಸ್ ಇಸ್ ಮೈ ಟೆಲಿಗ್ರಾಮ್ ID. ಸೊ ವಾಟ್ ಆರ್ ದ ಕಂಡೀಷನ್ಸ್? ಲೈಕ್ ಬೇಕೇ ಬೇಕು, ಪ್ರತಿ ವಿಡಿಯೋಗೂ ಬೇಕು. ಈ ವಿಡಿಯೋಯಿಂದ ಸ್ಟಾರ್ಟು 50 ಲೈಕ್ ಬರಲೇಬೇಕು. ನೀವು ಯಾವಾಗ ಕ್ಲಾಸ್ ಕೇಳ್ತಿರೋ, ಇಟ್ ಮೇ ಬಿ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಏನಾದರೂ ಟೈಪ್ ಮಾಡಿ. ಅದಾದಮೇಲೆ ಕಂಪ್ಲೀಟ್ ಆದ ಕೂಡಲೇ ಕಂಪ್ಲೀಟೆಡ್ ಅಥವಾ ಡನ್ ಅಂತ ಏನಾದರೂ ಟೈಪ್ ಮಾಡ್ಕೊಂಡು ಹೋಗಿ. ಬಟ್ ದಿಸ್ ಈಸ್ ಮಿನಿಮಮ್ ರಿಕ್ವೈರಿಟಿ. 50 ಲೈಕ್ಸ್ ಒಂದು ಕಮ್ಮಿ ಆದರೂ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಹಾಕಲ್ಲ. ನನ್ನ ಬಗ್ಗೆ ನಂಗೆ ಗೊತ್ತು, ನನ್ನ ಬಗ್ಗೆ ನಿಮಗೂ ಗೊತ್ತು. ಸೊ ದಟ್ಸ್ ಗೋ ಆನ್. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಎಕಾನಮಿ ಸ್ನೇಹಿತರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದಿಸ್ ಸಬ್ಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್. ಯಾಕಂತ ಕೂಡ ನಾನು ಹೇಳಬೇಕಂತ ಇಲ್ಲ. ನೀವು ಲಾಸ್ಟ್ UPSC ಟ್ರೆಂಡ್ಸ್ನ ಚೆಕ್ ಮಾಡಿದ್ರೆ 10 ಕ್ವಶನ್ಸ್ ಮಿನಿಮಮ್ ಇಂದ ಹಿಡಿದು 20 ಕ್ವಶನ್ಸ್ ಮಾರ್ಜಿನ್ವರೆಗೂ ಕ್ವಶನ್ಸ್ ಹೋಗುತ್ತೆ. 15 ಈಸ್ ಆ್ಯಾವ್ರೇಜ್. 15 ಕ್ವಶನ್ಸ್ ಆರ್ ಆ್ಯಾವ್ರೇಜ್, ಬಟ್ ಮಿನಿಮಮ್ 10 ಕ್ವಶನ್ಸ್ ಬಂದೇ ಬರುತ್ತೆ. ಇಟ್ ಮೇ ಗೋ ಅಪ್ ಟು 20 ಕ್ವಶನ್ಸ್. ಆ್ಯಂಡ್ ವೆನ್ ಯು ಕಮ್ ಟು ಮೇನ್ಸ್, ನಾನು ಹೇಳಬೇಕಂತನಿಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬಟ್ ನೆನ್ಪಿಟ್ಕೊಳ್ಳಿ, ನನ್ನ ಕ್ಲಾಸಸ್ನ ನೀವು ರಿಗರಸ್ಲಿ ರಿಲಿಜಿಯಸ್ಲಿ ಫಾಲೋ ಮಾಡಿ. ವಾಸ್ ದ ಮೀನಿಂಗ್ ಆಫ್ ರಿಲಿಜಿಯಸ್? ಕನ್ಸಿಸ್ಟೆಂಟ್ ಆಗಿ ನಾನು ಹೇಳಿದ್ದನ್ನ ಮಾಡ್ಕೊಂಡು ಹೋಗಿ, ನಾನು ಯಾವ ಬುಕ್ ಓದಿ ಅಂತೀನೋ ನೀವು ಆ ಬುಕ್ನ ಓದ್ಕೊಂಡು ಹೋದರೆ 15 ಕ್ವಶನ್ಸ್ ಬಂದರೆ ಪ್ರಿಲಿಮ್ಸಲ್ಲಿ, ಐ ಪ್ರಾಮಿಸ್ ನೀವು 10 to 12 ಕ್ವಶನ್ಸ್ನ ಅಂತೂ ಆರಾಮಾಗಿ ಟಿಕ್ ಮಾಡ್ಕೊಂಡು ಬರ್ತೀರಾ ವಿತ್ 100% ಎಕ್ಯುರಸಿ. ನಾನು ಗ್ಯಾರಂಟಿ ಗುರು ಇದು. ಬಿಕಾಸ್ ಐ ಹ್ಯಾವ್ ಬೀನ್ ಟೀಚಿಂಗ್ ಎಕಾನಮಿ ಫಾರ್ ಲಾಸ್ಟ್ 2 years ಇನ್ ಇನ್ಸ್ಟಿಟ್ಯೂಷನ್ಸ್. ಸೊ ಓಪನ್ ಆಗಿ ಹೇಳ್ತಾ ಇದ್ದೇನೆ, ವಿತ್ ಮೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೇನೆ, 10 to 12 ಕ್ವಶನ್ಸ್ ನೀವು ಆರಾಮಾಗಿ ಟಿಕ್ ಮಾಡ್ತೀರಾ. ಬಿಕಾಸ್ ಎಕಾನಮಿ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ಜ್ಞಾನದೀಪ IAS ಅಲ್ಲಿ ಎಕಾನಮಿನ ಕಳಿಸ್ತೇನೆ, ಪೊಲಿಟಿನ ಕೂಡ ಕಳಿಸ್ತೇನೆ. ಇನ್ಸ್ಟಿಟ್ಯೂಟ್ಸಲ್ಲಿ ಕಲಿಸೋದು ನಾನು. ಯೂಟ್ಯೂಬ್ ಇಸ್ ಬಿಕಾಸ್ ಐ ವಾಂಟ್ ಎವ್ರಿಬಡಿ ಟು ಲರ್ನ್. ಓಕೆ, ಸೊ ನಾನು ಇಲ್ಲೇನು ಕಲಿಸ್ತೀನೋ ಇದಕ್ಕಿಂತ ಕಮ್ಮಿನೇ ನಾನು ಇನ್ಸ್ಟಿಟ್ಯೂಟಲ್ಲಿ ಕಲಿಸೋದ್ರಿಂದ ಯೂಟ್ಯೂಬಿಂದ ನೀವು ಮ್ಯಾಕ್ಸಿಮಮ್ ಔಟ್ಪುಟ್ನ ಪಡ್ಕೋಬೋದು. ಆ್ಯಂಡ್ ಮೈ ಟೀಚಿಂಗ್ ಈಸ್ ಇನ್ 2 languages. ಅದು ನಿಮಗೆ ಗೊತ್ತಿರುತ್ತೆ. ನಾನು ಇಂಗ್ಲೀಷಲ್ಲಿ ಪಾಠ ಮಾಡ್ತೇನೆ, ಕನ್ನಡದಲ್ಲೂ ಪಾಠ ಮಾಡ್ತೇನೆ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲೀಷಲ್ಲಿ ಕಲೀರಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡದಲ್ಲಿ ಕಲೀರಿ. ಇಟ್ಸ್ ಅ ಕೋಆಪರೇಟಿವ್ ಟೀಚಿಂಗ್. ಓಕೆ, ಸೊ ಮೇಕ್ ಶ್ಯೂರ್ ದಟ್ ಯು ಕೀಪ್ ಆನ್ ಗೋಯಿಂಗ್. ದ ಓನ್ಲಿ ರಿಕ್ವೆಸ್ಟ್, ಮೈ ಓನ್ಲಿ ರಿಕ್ವೆಸ್ಟ್ ಇಸ್, ನೋಟ್ಸ್ನ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಪರವಾಗಿಲ್ಲ, ದಟ್ಸ್ ಓಕೆ. ಬಟ್ ಮೇಕ್ ಶ್ಯೂರ್ ದಟ್ ಯು ಮೇಕ್ ದ ನೋಟ್ಸ್ ಇನ್ ಸಚ್ ಅ ವೇ ದ್ಯಾಟ್ ಇಟ್ ಈಸ್ ಈಸಿ ಫಾರ್ ಯು ಟು ರಿವೈಸ್. ಸುಮ್ಮನೆ ಡಂಪ್ ಮಾಡ್ಕೊಂಡು ಹೋಗ್ಬೇಡಿ ನನ್ನ ವೀಡಿಯೋಸ್ನ ರೆಫರೆನ್ಸಾಗಿ ಇಟ್ಕೊಳ್ಳಿ. ಕಣ್ಣು ಮುಂದೆ NCERT ಇಟ್ಕೊಳ್ಳಿ, ಸ್ಟ್ಯಾಂಡರ್ಡ್ ಬುಕ್ನ ಇಟ್ಕೊಳ್ಳಿ. ನಾನೊಂದು ಟಾಪಿಕ್ ಮಾಡಾದ್ಮೇಲೆ ಪ್ಲೀಸ್ ಅದನ್ನು ಅಲ್ಲೇ ರಿವೈಸ್ ಮಾಡಿ ಫಿನಿಶ್ ಮಾಡ್ಕೊಳ್ಳಿ. ಓಕೆ, ಸೊ ದೀಸ್ ಆರ್ ಮೈ ಕಂಡೀಷನ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ನನ್ನ ಹೆಸರು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಪವನ್ ಪ್ರಕಾಶ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಆಯಿತಾ? ಸೊ ದ ವೆರಿ ಫಸ್ಟ್ ಥಿಂಗ್ ಇಸ್ ಇದುವರೆಗೂ ನನ್ನ ಚಾನಲಲ್ಲಿ ಎಕಾನಮಿದು ಆಲ್ರೆಡಿ 2 ಪ್ಲೇಲಿಸ್ಟ್ ಇದೆ. ಎಕನಾಮಿಕ್ ಫೌಂಡೇಶನ್ ಕೋರ್ಸ್ ಅಂತ, ಎಕಾನಮಿ NCERT ಅಂತ. ಸೊ ಡೋಂಟ್ ವರಿ, ಇನ್ ಕೇಸ್ ನೀವು ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಇದರಲ್ಲಿ ಎಲ್ಲ ಇನ್ಕಲ್ಕೇಟ್ ಆಗುತ್ತೆ. ಸೊ ದಿಸ್ ಸೀರೀಸ್ ವಾಟ್ ಈಸ್ ದರ್, ಐ ಟೆಲ್ ಯು ದಿಸ್ ಸೀರೀಸ್ ವಾಟ್ ಈಸ್ ದರ್. ಇಟ್ ಇನ್ಕ್ಲೂಡ್ಸ್ NCERT. ಇದರಲ್ಲಿ ಆಲ್ರೆಡಿ NCERT ಇನ್ಕ್ಲೂಡ್ ಆಗಿದೆ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಸ್ಟ್ಯಾಂಡರ್ಡ್ ಬುಕ್ಸ್ ಕೂಡ ಇದರಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಸೊ NCERT ಕೂಡ ಇನ್ಕ್ಲೂಡ್ ಆಗಿದೆ, ಸ್ಟ್ಯಾಂಡರ್ಡ್ ಬುಕ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಯು ನೀಡ್ ನಾಟ್ ಪ್ರಿಫರ್ ಎನಿ ಅದರ್ ಸೋರ್ಸಸ್. ನೀವು ನನ್ನ ವಿಡಿಯೋಸ್ನ ನೋಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ಇನ್ ಕೇಸ್ ನೀವು ಆಲ್ರೆಡಿ ಇನ್ಸ್ಟಿಟ್ಯೂಟಲ್ಲಿ ಎನ್ರೋಲ್ ಆಗಿದ್ರೆ, ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಟೆಕ್ಸ್ಟ್ ಮೀ ಫಸ್ಟ್. ಓನ್ಲಿ ವಿತ್ ಮೈ ಗೋ ಯು ಕಂಟಿನ್ಯೂ. ಓಕೆ, ದಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಲೆಟ್ಸ್ ಸ್ಟಾರ್ಟ್. ನೋಡಿ, ದ ವೆರಿ ಫಸ್ಟ್ ಥಿಂಗ್ ಇಸ್, ವಾಟ್ ಈಸ್ ಎಕಾನಮಿ ಆ್ಯಂಡ್ ವಾಟ್ ಈಸ್ ಎಕಾನಮಿಕ್ಸ್. ಎಕಾನಮಿ ಅಂದ್ರೇನು, ಎಕಾನಮಿಕ್ಸ್ ಅಂದ್ರೇನು? ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅ ವೆರಿ ವೆರಿ ಸಿಂಪಲ್ ಟಾಪಿಕ್ ಕಾಲ್ಡ್ ಆಸ್ ಎಕಾನಮಿ ಆ್ಯಂಡ್ ಎಕನಾಮಿಕ್ಸ್. ಸೊ ಕೇಳಿಸ್ಕೊಳ್ಳಿ, ವೆರಿ ಸಿಂಪಲ್ ಆಗಿ ಕೇಳಿಸ್ಕೊಳ್ಳಿ. ಎಕಾನಮಿಕ್ಸ್ ಈಸ್ ಅ ಸ್ಟಡಿ. ಸಿಂಪಲ್. ಎಕಾನಮಿಕ್ಸ್ ಈಸ್ ಅ ಸ್ಟಡಿ, ಎಕಾನಮಿ ಈಸ್ ಅಪ್ಲಿಕೇಶನ್. I'll explain what is this. Economics is study, whereas economy is application. Study ಅಂದ್ರೆ ಏನು? Economics is a branch. It's a study of how any country, simple ಆಗಿ ಹೇಳ್ತಾ ಇದ್ದಾನೆ, ಯಾವುದೇ ಒಂದು ದೇಶ ಇದೆ, any country, economics is just a study how any country manages its resources. Very simple. How any country manages its resources so that they can produce goods and services. I'll explain, don't worry. So that they can produce goods and services, distribute them, and finally consume them.
ಏನಿದ್ರ ಅರ್ಥ ನೋಡಿ, ಎಕನಾಮಿಕ್ಸ್ ಇದೆ ಅಲ್ವಾ, ಇದು ಒಂದು ಸ್ಟಡಿ, ಇಟ್ಸ್ ಅ ಸ್ಟಡಿ. ಜಸ್ಟ್ ಲೈಕ್ ಹೌ ಯು ರೀಡ್ ಬಯಾಲಜಿ, ಹೌ ಯು ರೀಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಅದೇ ಥರ ಎಕನಾಮಿಕ್ಸ್ ಕೂಡ ಒಂದು ಸಬ್ಜೆಕ್ಟ್. ಈ ಸ್ಟಡಿ ಏನಪ್ಪ ಅಂದರೆ ಪ್ರತಿಯೊಂದು ದೇಶದಲ್ಲಿ ಕೂಡ ರಿಸೋರ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ರಿಸೋರ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಫಾರೆಸ್ಟ್ ಇದೆ, ಸೊ ವಿ ಹ್ಯಾವ್ ಫಾರೆಸ್ಟ್ ರಿಸೋರ್ಸಸ್. ಕೆಲವೊಂದು ಕಡೆ ಮೈನ್ಸ್ ಇರ್ಬೋದು, ಮೈನಿಂಗ್ ರಿಸೋರ್ಸಸ್. ಕೆಲವೊಂದು ಕಡೆ ಸಮುದ್ರ, ಓಷನ್ಸ್ ಇರುತ್ತೆ, ಫಿಶಿಂಗ್ ರಿಸೋರ್ಸಸ್. ಸೊ ಭೂಮಿ ತಾಯಿ ನಮಗೆ ಹಲವಾರು ರಿಸೋರ್ಸಸ್ನ ಕೊಟ್ಟಿದ್ದಾರೆ. ಇವಾಗ ನಾವೇನು ಮಾಡಬೇಕಂದ್ರೆ, ಹ್ಯೂಮನ್ಸ್ಗೆ ನೀಡ್ ಇರುತ್ತೆ ಗುರು, ಮನೆ ಕಟ್ಟಬೇಕಂದ್ರೆ ಕಲ್ಲು ಬೇಕು ನಿಮಗೆ ಅಲ್ವಾ, ಫ್ಯಾಕ್ಟ್ರಿ ಕಟ್ಟಬೇಕಂತ ಇದ್ದೀರಾ, ಊಟ ಮಾಡಬೇಕಂತಿದ್ದೀರಾ, ಪ್ರತಿಯೊಂದು ಕೂಡ. ಫಾರ್ ಎಕ್ಸಾಂಪಲ್ ಫುಡ್ನ ತೊಗೊಂಡ್ರೆ ಇಟ್ ಈಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್, ಲ್ಯಾಂಡ್ ರಿಸೋರ್ಸ್, ಅಗ್ರಿಕಲ್ಚರ್. ಫಾರ್ ಎಕ್ಸಾಂಪಲ್ ಸಿಂಪಲ್ ಲ್ಯಾಂಡನ್ನು ತೊಗೊಳ್ಳಿ. ಲೆಟ್ ಮಿ ಎಕ್ಸ್ಪ್ಲೇನ್ ಮಾಡ್ತೇನೆ ರಿಸೋರ್ಸ್ ಅಂದ್ರೇನು. ಲ್ಯಾಂಡ್ ಇದೆ, ಸೊ ಲ್ಯಾಂಡ್ ಪ್ರತಿ ವರ್ಷ ಬೆಳೀತಾ ಹೋಗುತ್ತಾ, ಭೂಮಿ ತಾಯಿ ಎಕ್ಸ್ಪಾಂಡ್ ಆಗ್ತಾಳ? ಇಲ್ಲ. ಸೊ ಲ್ಯಾಂಡ್ ಈಸ್ ಫಿಕ್ಸ್ಡ್, ಅರ್ಥ ಮಾಡ್ಕೊಳ್ಳಿ, ಲ್ಯಾಂಡ್ ಈಸ್ ಫಿಕ್ಸ್ಡ್. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 20 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿರೋದು, ಯು ಹ್ಯಾವ್ 50 acres ಆಫ್ ಲ್ಯಾಂಡ್, 20 acres ಆಫ್ ಲ್ಯಾಂಡ್. 20 ಎಕರೆ ಜಮೀನಿದ್ರೆ ಜಮೀನು ಫಿಕ್ಸು, ನೆನ್ಪಿಟ್ಕೊಳ್ಳಿ, ಬಾರ್ಡರ್ ಚೇಂಜ್ ಆಗಲ್ಲ, ಪ್ರತಿ ವರ್ಷ ಕೂಡ ಅದು 20 ಎಕರೆ ಆಗೇ ಇರುತ್ತೆ. ಸೊ ನೀವೀಗ ಏನು ಮಾಡಬೇಕು, ಈ ರಿಸೋರ್ಸ್ನ ಬಳಸ್ಕೊಂಡು ನೀವು ಉತ್ಪನ್ನ ಮಾಡ್ತೀರಾ. ಕೆಲವೊಂದು ಅಗ್ರಿಕಲ್ಚರ್ ಪ್ರೊಡ್ಯೂಸ್, ಯು ಮೇ ಪ್ರೊಡ್ಯೂಸ್ ಸಮ್ ಆಫ್ ದ ಅಗ್ರಿಕಲ್ಚರ್. ಫಾರ್ ಎಕ್ಸಾಂಪಲ್ ಟೊಮೆಟೊ, ಪೊಟ್ಯಾಟೊ, ಬ್ರಿಂಜಾಲ್, ಮ್ಯಾಂಗೋ. ಸೊ ನೀವೇನು ಮಾಡ್ತಾ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ನೀವು ಇಲ್ಲಿ ಫಸ್ಟ್ ಏನು ಮಾಡ್ತೀರಾ, ಬೀಯಿಂಗ್ ಅನ್ ಎಕನಾಮಿಕ್ಸ್ಟ್, ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರಿಸೋರ್ಸ್ ಯು ಹ್ಯಾವ್. ಎಕನಾಮಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡಿದ್ರೆ, ಫಸ್ಟ್ ಬೀಯಿಂಗ್ ಅನ್ ಎಕನಾಮಿಸ್ಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರಿಸೋರ್ಸ್ ಐ ಹ್ಯಾವ್. ಓಕೆ, ನನ್ನ ಹತ್ರ ಇರುವಂಥ ರಿಸೋರ್ಸ್ ಏನೀಗ ನೆಲ ಇದೆ, 20 ಎಕರೆ ಜಮೀನಿದೆ. ಅಂಡರ್ಸ್ಟ್ಯಾಂಡ್ ಮೈ ಕಾನ್ಸೆಪ್ಟ್. ಈಗ ನಿಮ್ಮ ಹತ್ರ ಏನಿದೆ, ಲ್ಯಾಂಡ್ ಇದೆ. ಲ್ಯಾಂಡ್ ಇದ್ದರೆ ಸಾಕಾಗಲ್ಲ. ಇಲ್ಲಿ ನೀವೀಗ ಉತ್ಪನ್ನ ಮಾಡಬೇಕಂತಿದ್ರೆ ನೀವೇನು ಹುಡುಕ್ಬೇಕು, ಫಸ್ಟ್ ನಿಮ್ಮ ಹತ್ರ ವಾಟರ್ ರಿಸೋರ್ಸ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಾಗತ್ತೆ. ಬಿಕಾಸ್ ವಾಟರ್ ಈಸ್ ಆಲ್ಸೋ ಲಿಮಿಟೆಡ್. ಪ್ರತಿ ಊರಲ್ಲೂ ನೀರಿಲ್ಲ. ಬೆಂಗಳೂರಲ್ಲೂ ನೀರು ಕಮ್ಮಿ, ತುಂಬ ಕಮ್ಮಿ, ನಾವು ಸಫರ್ ಆಗ್ತೇವೆ. ನಾರ್ತ್ ಕರ್ನಾಟಕದಲ್ಲಿ ನೀರು ಪ್ರಾಬ್ಲಮ್ ಇದೆ. ಮೋಸ್ಟ್ ಆಫ್ ದ ರಿವರ್ಸ್ ದಟ್ ಯು ಸಿ ಅದು ಕೋಸ್ಟಲ್ ಬೆಲ್ಟಲ್ಲೇ ಹರಿಯುವಂಥದ್ದು. ಫಾರ್ ಎಕ್ಸಾಂಪಲ್ ಮಂಗಳೂರು, ಉತ್ತರ ಕರ್ನಾಟಕ ಡಿಸ್ಟ್ರಿಕ್ಟ್, ಈ ಜಾಗದಲ್ಲಿ ನೀರು ಹರಿಯುತ್ತೆ. ಅದೇ ನೀವು ಬಳ್ಳಾರಿ ಸೈಡ್ ಹೋದರೆ ಇಲ್ಲಿ ನೀರು ಸ್ಕ್ಯಾರ್ಸಿಟಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಈಗೇನು ಪ್ರಾಬ್ಲಮ್ ಅಂದರೆ, ನಿಮ್ಮ ಹತ್ರ ವಾಟರ್ ರಿಸೋರ್ಸ್ ಎಷ್ಟಿದೆ, ಓಕೆ, ನಿಮ್ಮ ಹತ್ರ ಲ್ಯಾಂಡ್ ಇದೆ, ನಿಮ್ಮ ಹತ್ರ ವಾಟರ್ ರಿಸೋರ್ಸ್ ಇದೆ, ಕೆಲಸ ಮಾಡೋಕ್ಕೂ ಜನ ಬೇಕು. ಸೊ ಯು ನೀಡ್ ಲೇಬರ್ ರಿಸೋರ್ಸ್ ಕೂಡ ಒಂದು ಕಡೆ ಇರುತ್ತೆ. ಬಿಕಾಸ್ ಅಗ್ರಿಕಲ್ಚರ್ ಮಾಡಬೇಕಂದ್ರೆ 20 ಎಕರೆಯಲ್ಲಿ ಒಬ್ಬರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನೀವು ಕೂಲಿ ಕಾರ್ಮಿಕರನ್ನ ಕಳಿಸ್ಕೊಳ್ತೀರಾ. ಯು ಹ್ಯಾವ್ ಲೇಬರ್ ರಿಸೋರ್ಸ್. ಇದ್ರ ಜೊತೆಗೆ ನೆಲ ಇದೆ, ನೀರಿದೆ, ಜನ ಇದ್ದಾರೆ ಅಂದರೆ ಸಾಕಾಗಲ್ಲ. ಯು ಆಲ್ಸೋ ರಿಕ್ವೈರ್ ಮನಿ, ಬಿಕಾಸ್ ಇನ್ವೆಸ್ಟ್ಮೆಂಟ್ ಅಂತೂ ಬೇಕೇ ಬೇಕು. ಬೀಜಗಳನ್ನ ಖರೀದಿ ಮಾಡೋಕ್ಕಾಗಲಿ, ಫರ್ಟಿಲೈಸರ್ಸ್ ಖರೀದಿ ಮಾಡೋಕ್ಕಾಗಲಿ, ಯು ವಿಲ್ ನೀಡ್ ಲಾಟ್ ಆಫ್ ರಿಸೋರ್ಸಸ್. ಅರ್ಥ ಆಗ್ತಿದೆಯಾ? ಸೊ ಈ 4 ರಿಸೋರ್ಸಸ್ನ ಇಟ್ಕೊಂಡು, ಲ್ಯಾಂಡ್, ವಾಟರ್, ಲೇಬರ್, ಮನಿ, ಈ 4 ರಿಸೋರ್ಸಸ್ ನಿಮ್ಮ ಹತ್ರ ಏನಿದೆ, ಇದನ್ನು ಬಳಸ್ಕೊಂಡು ನೀವೀಗ ಆಲೋಚನೆ ಮಾಡಬೇಕು. ಈ ವರ್ಷ ನಾನು ಟೊಮೆಟೊ ಬೆಳೆದ್ರೆ ಬೆಲೆ ಎಷ್ಟು ಹೋಗ್ಬೋದು, ಈ ವರ್ಷ ಪೊಟ್ಯಾಟೊ ಬೆಳೆದ್ರೆ ಬೆಳೆ ಎಷ್ಟು ಹೋಗ್ಬೋದು, ಈ ವರ್ಷ ನಾನು ಮ್ಯಾಂಗೋ ಬೆಳೆದ್ರೆ ಬೆಳೆ ಎಷ್ಟು ಹೋಗ್ಬೋದು, ಎಷ್ಟು ಬೆಳೆಗೆ ಬೆಲೆ ಬಾಳುತ್ತೆ, ಅದರಿಂದ ನನಗೆ ರಿಸೋರ್ಸಸ್ ಬರುತ್ತಾ ಇಲ್ವಾ ನೋಡಿ. ಎಕನಾಮಿನ ನಾವು ಡೇ ಟು ಡೇ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ವಾಟ್ ಇಸ್ ದ ಫಸ್ಟ್ ಥಿಂಗ್ ಐ ಟೋಲ್ಡ್, ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಹೌ ಅ ಕಂಟ್ರಿ. ನೋಡಿ, ಇಲ್ಲಿ ನಾನು ಹೇಳಿದ್ದು ನಿಮ್ಮ ಬಗ್ಗೆ ಹೇಳಿದೆ, ಐ ಟೋಲ್ಡ್ ಇದು ನಿಮ್ಮ ನೆಲೆ ಅಂತ. ಇವಾಗ ಇದನ್ನು ಇಂಡಿಯನ್ ಪರ್ಸ್ಪೆಕ್ಟಿವ್ ನೋಡಿ, ಹೌ ಅ ಕಂಟ್ರಿ ವಿಲ್ ಮ್ಯಾನೇಜ್ ಇಟ್ಸ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್ ಫಾರೆಸ್ಟ್, ಮೈನ್, ಲ್ಯಾಂಡ್, ಓಷನ್, ಅಗ್ರಿಕಲ್ಚರ್ ಹೇಳಿದೆ ಅಲ್ವಾ. ಹೌ ಅ ಕಂಟ್ರಿ ವಿಲ್ ಮ್ಯಾನೇಜ್ ಇಟ್ಸ್ ರಿಸೋರ್ಸಸ್, ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಆಯ್ತಾ, ನೆನ್ಪಿಟ್ಕೊಳ್ಳಿ, ಇದಕ್ಕೊಂದು ಮ್ಯಾಕ್ಸಿಮಮ್ ಲಿಮಿಟ್ ಇದೆ, ಇದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಹೌ ಅ ಕಂಟ್ರಿ ವಿಲ್ ಮ್ಯಾನೇಜ್ ಇಟ್ಸ್ ರಿಸೋರ್ಸಸ್ ಸೋ ಹ್ಯಾಸ್ ಟು ಪ್ರೊಡ್ಯೂಸ್. ಈಗ ಈ ನೆಲದಿಂದ ಏನು ಮಾಡ್ತೀರಿ ನೀವು, ಉತ್ಪನ್ನ ಮಾಡ್ತಿದ್ದೀರಲ್ವಾ. ಸೊ ಹ್ಯಾಸ್ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದ ವೆರಿ ಫಸ್ಟ್ ಥಿಂಗ್ ಇಸ್, ನಿಮ್ಮ ಹತ್ರ ಇರುವಂಥ ಲಿಮಿಟೆಡ್ ರಿಸೋರ್ಸಿಂದ ನೀವು ಉತ್ಪನ್ನ ಮಾಡಬೇಕು. ಏನು ಉತ್ಪನ್ನ ಮಾಡ್ತೀರಾ, ಗೂಡ್ಸ್ ಮತ್ತು ಸರ್ವಿಸಸ್ನ. ಸರ್ವಿಸಸ್ ಅಂದರೆ ಸೇವೆಗಳು, ಗೂಡ್ಸ್ ಅಂದರೆ ವಸ್ತುಗಳು. ಸೊ ನೀವು ವಸ್ತು ಮತ್ತು ಸೇವೆಗಳನ್ನ ಉತ್ಪನ್ನ ಮಾಡ್ತೀರಾ. ಸೊ ಈಗೇನಾಯಿತು, ನಿಮ್ಮ ನೆಲದಲ್ಲಿ ನೀವೀಗ ಟೊಮೆಟೊ ಉತ್ಪನ್ನ ಮಾಡಿದ್ರಿ. ಟೊಮೆಟೊ ಉತ್ಪನ್ನ ಮಾಡಿ ಸಾಕಾಗ್ಬಿಡತ್ತಾ, ಯು ಜಸ್ಟ್ ಪ್ರೊಡ್ಯೂಸ್ಡ್. ಸೊ ಪ್ರೊಡ್ಯೂಸ್ ಮಾಡಿ ನಿಮ್ಮ ಮನೇಲಿ ಇಟ್ಕೊಳ್ತೀರಾ? ಇಲ್ಲ, ಪ್ರೊಡ್ಯೂಸ್ ಮಾಡಿ ನೀವೇನು ಮಾಡಬೇಕು, ಇಲ್ಲಿರುವಂಥ ಟೊಮೆಟೊನ ನೀವೀಗ ನ್ಯಾಯ ಬೆಲೆ ಅಂಗಡಿಗೆ ಸಾಗಿಸ್ಬೇಕಾಗತ್ತೆ, ಮಾರುಕಟ್ಟೆಗೆ ತೊಗೊಂಡು ಹೋಗ್ಬೇಕಾಗಿರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಷನ್. ಒಂದು ನಿಮಿಷ, ಪೆನ್ ಯಾಕೋ ವರ್ಕ್ ಆಗ್ತಾ, ಓಕೆ. ದಿಸ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಷನ್. ಅರ್ಥ ಆಗ್ತಿದೆಯಾ? ಫಸ್ಟ್ ನೀವು ಪ್ರೊಡ್ಯೂಸ್ ಮಾಡಿದ್ರಿ, ನೌ ವಾಟ್ ಆರ್ ಯು ಡೂಯಿಂಗ್, ಯು ಆರ್ ಟ್ರೈಯಿಂಗ್ ಟು ಡಿಸ್ಟ್ರಿಬ್ಯೂಟ್. ಆ್ಯಂಡ್ ಫೈನಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಇಲ್ಲಿರುವಂಥ ಕಸ್ಟಮರ್ಸ್ ಏನು ಮಾಡ್ತಾರೆ, ಇಲ್ಲಿರುವಂಥ ಕಸ್ಟಮರ್ಸ್ ನಿಮ್ಮ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಕನ್ಸಂಪ್ಷನ್. ಒಂದು ನಿಮಿಷ, ದಿಸ್ ಈಸ್ ಕಾಲ್ಡ್ ಆಸ್, ಜಸ್ಟ್ ಅ ಸೆಕೆಂಡ್ ಸ್ನೇಹಿತರೆ, ಓಕೆ. ದಿಸ್ ಈಸ್ ಕಾಲ್ಡ್ ಆಸ್ ಕನ್ಸಂಪ್ಷನ್. ಅರ್ಥ ಆಗ್ತಿದೆಯಾ? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್? ಎಕನಾಮಿಕ್ಸ್ ಈಸ್ ಅ ಸ್ಟಡಿ ಆಫ್ ಹೌ ಅ ಕಂಟ್ರಿ or a nation manages its scarce resources so has to produce goods and services, and then how are these goods produced, distributed and consumed in the nation or consumed in a country. ಅರ್ಥ ಆಗ್ತಿದೆ? ಎಕನಾಮಿಕ್ಸ್ is a study of how a country manages its scarce resources and produces goods
ಕನ್ಸ್ಯೂಮ್ಸ್ ಗೂಡ್ಸ್ ಆರ್ ಡಿಸ್ಟ್ರಿಬ್ಯೂಟ್ಸ್ ದ ಗೂಡ್ಸ್. ಈ ಮೂರು ಆಸ್ಪೆಕ್ಟ್. ಫಸ್ಟ್ ಪ್ರೊಡ್ಯೂಸ್ ಮಾಡಿ, ನೆಕ್ಸ್ಟ್ ಕನ್ಸ್ಯೂಮ್ ಮಾಡಿ, ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ. ಒಂದು ನಿಮಿಷ. ಎಸ್, ಫಸ್ಟ್ ಪ್ರೊಡ್ಯೂಸ್ ಮಾಡಿ ಆಮೇಲೆ ಕನ್ಸ್ಯೂಮ್, ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ, ಫೈನಲಿ ಕನ್ಸ್ಯೂಮ್ ಮಾಡಿ. ದಿಸ್ ಸ್ಟಡಿ ಈಸ್ ಕಾಲ್ಡ್ ಎಸ್ ಎಕನಾಮಿಕ್ಸ್. ಇನ್ ಸಿಂಪಲ್, ವಾಟ್ ಈಸ್ ಎಕನಾಮಿಕ್ಸ್? ಎಕನಾಮಿಕ್ಸ್ is the study of how a country manages the scarce resources and how these resources are used for the production of goods and services, and further how are these goods distributed and consumed in the society. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಸ್ಟಡಿನ ನೀವೀಗ ಒಂದು ದೇಶದ ಮೇಲೆ ಅಪ್ಲೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಭಾರತದಲ್ಲಿರುವಂಥ ರಿಸೋರ್ಸ್ನ ಭಾರತದಲ್ಲಿರುವಂಥ ಸರ್ಕಾರ ಹೇಗೆ ಅದನ್ನು ಬಳಸ್ಕೊಳ್ತಿದೆ, ಅದರಿಂದ ಹೇಗೆ ಉತ್ಪನ್ನ ಮಾಡ್ತಿದೆ, ಹೇಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ, ಹೇಗೆ ಅದನ್ನ ಕನ್ಸ್ಯೂಮ್ ಮಾಡ್ತಿದೆ ಅಂತ ನೀವು ಈ ಸಬ್ಜೆಕ್ಟ್ನ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ, ನಾವು ಯು ಕಾಲ್ ಇಟ್ ಆಸ್ ಇಂಡಿಯನ್ ಎಕಾನಮಿ. ಈಗ ಅದನ್ನು ನೀವು ಸಿಂಪಲ್ ಆಗಿ ಏನಂತ ಕರಿತೀರಾ? ಇಂಡಿಯನ್ ಎಕಾನಮಿ ಅಂತ ಕರಿತೀರಾ. ಅದೇ ಪಾಕಿಸ್ತಾನ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ ಪಾಕಿಸ್ತಾನ್ ಎಕಾನಮಿ ಅಂತ ಕರಿತೀರಾ. ಚೈನಾ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ ಚೈನೀಸ್ ಎಕಾನಮಿ ಅಂತ ಕರಿತೀರಾ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಈಸ್ ಅ ಬ್ರಾಂಚ್ ಆರ್ ಅ ಸ್ಟಡಿ where you study how a country is managing its scarce resources. The very first thing, how a country is managing the scarce resources, then how is it producing first, distributing next, and consuming those goods and services. I think this simple definition ಇವಾಗ ನಿಮಗೆ ಕ್ಲಿಯರ್ ಆಗಿರ್ಬೇಕು. ಎಕನಾಮಿಕ್ಸ್ ಯಾಕೆ ಕಲಿತಾ ಇದ್ದೀರಾ ನೋಡಿ, ನಾವು ಇಂಡಿಯನ್ ಎಕನಾಮಿಕ್ಸ್ ಕಲಿಯಲ್ಲ, ನಾವು ಇಂಡಿಯನ್ ಎಕನಾಮಿ ಕಲಿತೇವೆ. ಸೊ ಭಾರತದಲ್ಲಿ ಈ ಎಕನಾಮಿಕ್ಸ್ ಚಾಪ್ಟರ್ನ ಬಳಸ್ಕೊಂಡು ಯಾವ ರೀತಿ ಸಿಸ್ಟಮ್ನ ನಾವು ರನ್ ಮಾಡ್ತಾ ಇದ್ದೇವೆ ಅನ್ನೋದು ನಾವೀಗ ನೋಡಬೇಕು. ಐ ಹೋಪ್ ದ ವೆರಿ ಫಸ್ಟ್ ಥಿಂಗ್ ಇಸ್ ಕ್ಲಿಯರ್. ಓಕೆ, ಜಸ್ಟ್ ಗಿವ್ ಮಿ ಎ ಸೆಕೆಂಡ್. ಇವಾಗ ಲೆಟ್ಸ್ ಕಂಟಿನ್ಯೂ. ಒಂದು ನಿಮಿಷ ಸ್ನೇಹಿತರೆ, ಯಾಕೋ ಇದು ಕಚ ಕಚ ಪಚ ಪಚ ಅಂತಿದೆ, ಬೇಡ. ಐಲ್ ಜಸ್ಟ್ ಚೇಂಜ್ ದ ಸಾಫ್ಟ್ವೇರ್. ಸೂಪರ್. ಓಕೆ, ಸೊ ದ ಫಸ್ಟ್ ಟಾಪಿಕ್ ಇಸ್ ಡನ್. ಇವಾಗ ಕಂಟಿನ್ಯೂ ಮಾಡಿದ್ರೆ ನೋಡಿ, ಎಕನಾಮಿ ಮತ್ತು ಎಕನಾಮಿಕ್ಸ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಯಿತು. ಸೊ ದೇರ್ ಆರ್ 2 ಬ್ರಾಂಚಸ್ ಆಫ್ ಎಕನಾಮಿಕ್ಸ್. ಎಕನಾಮಿಕ್ಸಲ್ಲಿ 2 ಬ್ರಾಂಚಸ್ ಬರುತ್ತೆ. ದ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಮ್ಯಾಕ್ರೋ ಎಕನಾಮಿಕ್ಸ್. The first one is called as microeconomics, the second one is called as macroeconomics. ಇವಾಗ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, UPSC ಅಥವಾ KPSC ಪರ್ಸ್ಪೆಕ್ಟಿವ್ಗೆ ನಮಗೆ ಮೈಕ್ರೋ ಎಕನಾಮಿಕ್ಸ್ ಬೇಕಾಗಲ್ಲ. ವಿ ರಿಕ್ವೈರ್ ಓನ್ಲಿ ಮ್ಯಾಕ್ರೋ ಎಕನಾಮಿಕ್ಸ್. ಬಟ್ ಸ್ಟಿಲ್ ಬೇಸಿಕ್ಸ್ ಗೊತ್ತಿರಲಿ ಅಂತ ಹೇಳ್ತೇನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್? ಮೈಕ್ರೋ ಅಂದರೆ ಸ್ಮಾಲ್ ಅಂತ. ಸ್ಮಾಲ್, ಅ ಸ್ಮಾಲ್ ಎಕನಾಮಿಕ್ ಯೂನಿಟ್ನ ನೀವು ಸ್ಟಡಿ ಮಾಡ್ತೀರಾ. ವೆರಸ್ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಯು ಸ್ಟಡಿ ಅಬೌಟ್ ದ ಆವ್ರೇಜ್ ಆ್ಯಂಡ್ ಡೋಂಟ್ ವರಿ ಹೇಳ್ತೇನೆ. ವಿ ಸ್ಟಡಿ ಅಬೌಟ್ ಆವ್ರೇಜ್ ಆ್ಯಂಡ್ ಎಗ್ರಿಗೇಟ್ಸ್ ಆಫ್ ಅ ಕಂಟ್ರಿ, ಆಫ್ ಅ ಕಂಪ್ಲೀಟ್ ಎಕಾನಮಿ ಅಂತ ಬರ್ಕೊಂಡ್ರೆ ಓಕೆ, ಆಫ್ ಅ ಕಂಪ್ಲೀಟ್ ಎಕಾನಮಿ ಆಫ್ ಅ ಕಂಟ್ರಿ. ಏನು ಇದ್ರ ಅರ್ಥ ಹೇಳ್ತೇನೆ ನೋಡಿ. ಮೈಕ್ರೋ ಅಂದರೆ ಸ್ಮಾಲ್ ಸ್ಕೇಲಲ್ಲಿ ನೋಡುವಂಥದ್ದು. ಫಾರ್ ಎಕ್ಸಾಂಪಲ್, ಸ್ಮಾಲ್ ಸ್ಕೇಲ್ ಅಂದರೆ ನಿಮ್ಮ ತಂದೆ ಇದ್ದಾರೆ, ನಿಮ್ಮ ತಂದೆಯ ಸಂಬಳವೆಷ್ಟು? ವಾಟ್ ಈಸ್ ದ ಸ್ಯಾಲ್ರಿ ಆಫ್ ಯುವರ್ ಫಾದರ್? ವಾಟ್ ದ ಸ್ಯಾಲ್ರಿ ಆಫ್ ಯುವರ್ ಫಾದರ್? ವಾಟ್ ಈಸ್ ದ ಸ್ಯಾಲ್ರಿ ಆಫ್ ಯುವರ್ ಫ್ಯಾಮಿಲಿ? ಬರೀ ಒಂದು ಮನೇನ ನೀವು ರೆಫರೆನ್ಸ್ ಆಗಿ ತಗೊಂಡು ನಿಮ್ಮ ಕುಟುಂಬದ ಫ್ಯಾಮಿಲಿ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ನೀವು ನಿಮ್ಮ ಕುಟುಂಬದ ಫ್ಯಾಮಿಲಿ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ದಿಸ್ ಈಸ್ ಅ ಮೈಕ್ರೋ ಎಕನಾಮಿಕ್ ಕಾನ್ಸೆಪ್ಟ್. ಸ್ಮಾಲ್ ಸ್ಕೇಲಲ್ಲಿ ನೋಡ್ತಾ ಇದ್ದೀರಾ ಮೈಕ್ರೋ ಎಕನಾಮಿಕ್. ಓಕೆ, ಆಮೇಲೆ ನಿಮ್ಮ ತಂದೆ ಈಗ 10,000 ರೂಪಾಯಿ ದುಡಿತಾ ಇದ್ದಾರೆ, ನೀವು ಒಂದು 10,000 ರೂಪಾಯಿ ದುಡಿತಾ ಇದ್ದೀರಾ, ನಿಮ್ಮ ಅಮ್ಮ ಏನು ದುಡಿತಾ ಇಲ್ಲ, ನಿಮ್ಮ ತಂಗಿ ಏನೂ ದುಡಿತಾ ಇಲ್ಲ. ಸೊ ನಿಮ್ಮ ಮನೆ ಫ್ಯಾಮಿಲಿ ಇನ್ಕಮ್ ಎಷ್ಟಾಯಿತು? 20,000 ಆಯಿತು. 20,000 ರೂಪಾಯಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ತಿಂಗಳಿಗೆ. ಈಗ ಇದನ್ನು ಆವ್ರೇಜ್ ಮಾಡಿದ್ರೆ ನಿಮ್ಮ ಆವ್ರೇಜ್ ಫ್ಯಾಮಿಲಿ ಇನ್ಕಮ್ ಎಷ್ಟು? ಆವ್ರೇಜ್ ಅಂದರೆ 1 2 3 4 ಜನ ಇರೋದ್ರಿಂದ ಆನ್ ಅನ್ ಆವ್ರೇಜ್ ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 5,000 ರುಪೀಸ್ ಅಂತ ಹೇಳ್ತಾರೆ. ಅಂದರೆ ಆನ್ ಅನ್ ಆವ್ರೇಜ್ ಅಂದ್ರೇನು? ಇಡೀ ಫ್ಯಾಮಿಲಿ ಇನ್ಕಮ್ನ ಕೌಂಟ್ ಮಾಡಿ, ಇಡೀ ಟೋಟಲ್ ಫ್ಯಾಮಿಲಿ ಇನ್ಕಮ್ನ ಕೌಂಟ್ ಮಾಡಿ ಡಿವೈಡೆಡ್ ಬೈ ಫ್ಯಾಮಿಲಿ ಮೆಂಬರ್ಸ್ ಮಾಡಿ ನಿಮ್ಮ ಫ್ಯಾಮಿಲಿ ಆವ್ರೇಜ್ ಮಂತ್ಲಿ ಇನ್ಕಮ್ ಎಷ್ಟು? 5,000 ರುಪೀಸ್. ನಿಮ್ಮ ಫ್ಯಾಮಿಲಿ ಆವ್ರೇಜ್ ಇನ್ಕಮ್ ಎಷ್ಟು? ತಿಂಗಳಿಗೆ 5,000 ರೂಪಾಯಿ. ಆಯಿತಾ? ಅದೇ ಥರ ಈಗ ಭಾರತದಲ್ಲಿ 130 ಕೋಟಿ ಜನ ಇದ್ದಾರೆ. 130 crore ಪೀಪಲ್ ಆರ್ ದೇರ್ ಇನ್ ಇಂಡಿಯಾ. 130 ಕೋಟಿ ಜನರ ಸ್ಯಾಲ್ರೀಸ್ನ ನೀವು ಆ್ಯಡ್ ಮಾಡಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, 130 ಕೋಟಿ ಜನರ ಸ್ಯಾಲ್ರೀಸ್ನ ನೀವು ಆ್ಯಡ್ ಮಾಡಿ ಡಿವೈಡೆಡ್ ಬೈ 130 ಕೋಟಿ ಮಾಡಿದ್ರೆ ನಿಮ್ಗೊಂದು ಮನಿ ಬಂದೇ ಬರುತ್ತೆ. ಯು ವಿಲ್ ಗೆಟ್ ಅ ನ್ಯೂ ಮನಿ ವ್ಯಾಲ್ಯೂ. ದಿಸ್ ಈಸ್ ಕಾಲ್ಡ್ ಎಸ್ ಪರ್ ಕ್ಯಾಪಿಟಾ ಇನ್ಕಮ್.
This is the average income of all the salaries, all the earnings of Indians combined. So microeconomics ಅಲ್ಲಿ ಏನು ಮಾಡ್ತಿದ್ದೀರಾ, ಯು ಆರ್ ಸ್ಟಡಿಂಗ್ ಅಬೌಟ್ ಒನ್ ಪರ್ಸನ್, ಯು ಆರ್ ಸ್ಟಡಿಂಗ್ ಅಬೌಟ್ ಒನ್ ಫ್ಯಾಮಿಲಿ. ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಯು ಆರ್ ಸ್ಟಡಿಂಗ್ ದ ಪರ್ ಕ್ಯಾಪಿಟ ಇನ್ಕಮ್ ಆಫ್ ಇಂಡಿಯನ್ ಎಕನಾಮಿ. ಟೋಟಲ್ ಭಾರತದ ಒಳಗಿರುವಷ್ಟರಲ್ಲಿ ಎಷ್ಟು ಜನ ದುಡಿತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಕಾಣಿಸ್ತಿದೆ, ಸ್ಕೇಲ್ ಕಾಣಿಸ್ತಾ ಇದೆಯಾ? ವಾಟ್ಸ್ ದ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್? ಯು ಸ್ಟಡಿ ಅಬೌಟ್ ಒನ್ ಕಂಟ್ರಿ, ಒನ್ ಸ್ಮಾಲ್ ಟೈನಿ ಫ್ಯಾಮಿಲಿ. In macro economics you study about that particular calculation for the country. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಫ್ಯಾಕ್ಟ್ರಿ ಇದೆ, ಒಂದು ಚಿಕ್ಕ ಫ್ಯಾಕ್ಟ್ರಿ ಇದೆ. ಈ ಫ್ಯಾಕ್ಟ್ರಿಯಲ್ಲಿ ಏನಾಗುತ್ತೆ, 4 ಕಾರ್ ಉತ್ಪನ್ನ ಆಗುತ್ತಂತ ಇಟ್ಕೊಳ್ಳಿ. ಫ್ಯಾಕ್ಟ್ರಿಯಲ್ಲಿ 4 ಕಾರ್ ಉತ್ಪನ್ನ ಆಗ್ತಿದೆ. 4 ಕಾರ್ ಉತ್ಪನ್ನ ಆದರೆ ಒಂದೊಂದು ಕಾರ್ ಬೆಲೆ 1,00,000. ಸೊ ಈ ಫ್ಯಾಕ್ಟ್ರಿದು ಟರ್ನ್ ಓವರ್ ಎಷ್ಟು, ಈ ಫ್ಯಾಕ್ಟ್ರಿದು ಪ್ರೊಡಕ್ಷನ್ ವ್ಯಾಲ್ಯೂ ಎಷ್ಟು? 4 ಲಕ್ಷ ಅಷ್ಟೇ ಅಲ್ವಾ. 4 ಕಾರ್ ಉತ್ಪನ್ನ ಮಾಡಿದೆ. ಸೊ ದಿಸ್ ಈಸ್ 4 ಲಕ್ಷ. ದಿಸ್ ಈಸ್ ದ ಪ್ರೊಡಕ್ಷನ್ ವ್ಯಾಲ್ಯೂ ಆಫ್ ದಿಸ್ ಒನ್ ಫ್ಯಾಕ್ಟ್ರಿ. ಫಾರ್ ಎಕ್ಸಾಂಪಲ್ ಇದು ಟಾಟಾ ಫ್ಯಾಕ್ಟ್ರಿ. ಟಾಟಾ ಕಾರ್ ಫ್ಯಾಕ್ಟ್ರಿಯಲ್ಲಿ, ರತನ್ ಟಾಟಾ ಅವ್ರ ಫ್ಯಾಕ್ಟ್ರಿಯಲ್ಲಿ 4 ಕಾರ್ ಉತ್ಪನ್ನ ಆಗಿದೆ, 1 ಲಕ್ಷ ಬೆಲೆ ಬಾಳುತ್ತೆ. ಸೊ 4 ಲಕ್ಷ ಇಸ್ ದ ಪ್ರೊಡಕ್ಷನ್ ವ್ಯಾಲ್ಯೂ ಆಫ್ ದಿ ಸ್ಮಾಲ್ ಕಂಪನಿ. ಇವಾಗ ಇದನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಸ್ಕೇಲಲ್ಲಿ ನೋಡಿದ್ರೆ ಇಂಡಿಯಾ ಒಳಗೆ ಎಷ್ಟು ಕಾರ್ ಕಂಪ್ನಿ ಇದೆ, ಇಂಡಿಯಾ ಒಳಗೆ ಎಷ್ಟು ಕಾರ್ ಕಂಪ್ನಿ ಇದೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ 200 ಕಾರ್ ಕಂಪ್ನಿ ಇದೆ. ಒಂದೊಂದು ಕಂಪ್ನಿ 200 ಕಾರ್ ಕಂಪ್ನಿ ಇದೆ. ಒಂದೊಂದು ಕಂಪ್ನಿ 10 ಕಾರ್ನ ಉತ್ಪನ್ನ ಮಾಡಿದೆ. 10 ಕಾರ್ನ ಉತ್ಪನ್ನ ಮಾಡಿ ಒಂದೊಂದು ಕಾರ್ ಬೆಲೆ 1 ಲಕ್ಷ ಅಂತ ಇಟ್ಟರೆ ಇವಾಗ ಎಷ್ಟಾಯಿತು ಭಾರತದ ವ್ಯಾಲ್ಯೂ? 2,000 ಲಕ್ಷ ಆಯಿತು. ದಿಸ್ ಈಸ್ ದ ಪ್ರೊಡಕ್ಷನ್ ವ್ಯಾಲ್ಯೂ, GDP ಅಂತ ಕರೀತಾರೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಮುಂದೆ ಮಾತಾಡೋಣ. ದಿಸ್ ಈಸ್ ದ ಟೋಟಲ್ ಪ್ರೊಡಕ್ಷನ್ ವ್ಯಾಲ್ಯೂ ಆಫ್ ಇಂಡಿಯನ್ ಎಕಾನಮಿ. ದಿಸ್ ಈಸ್ ದ ಪ್ರೊಡಕ್ಷನ್ ವ್ಯಾಲ್ಯೂ ಆಫ್ ಒನ್ ಸ್ಮಾಲ್ ಎಂಟಿಟಿ ಆಫ್ ದ ಎಕಾನಮಿ. ದಿಸ್ ಈಸ್ ದ ಪ್ರೊಡಕ್ಷನ್ ವ್ಯಾಲ್ಯೂ ಆಫ್ ಕಂಪ್ಲೀಟ್ ಇಂಡಿಯನ್ ಎಕಾನಮಿ. ಡಿಫ್ರೆನ್ಸ್ ಅರ್ಥ ಆಗ್ತಿದೆಯಾ? ಇದು ಏನು ಅನಿಸ್ತಿದೆ ಈಗ ನಿಮಗೆ? ಮ್ಯಾಕ್ರೋ ಎಕನಾಮಿಕ್ ಅಂದರೆ ನೀವು ಒಬ್ಬರ ಬಗ್ಗೆ ಕಲಿತಾ ಇದ್ದೀರಾ, ಮೈಕ್ರೋ ಎಕನಾಮಿಕ್ಸ್ ಅಂದರೆ ನೀವು ಬರೀ ಒಂದು ಫ್ಯಾಮಿಲಿ ಬಗ್ಗೆ ಕಲಿತಾರೆ. ಸೊ ವೆರಿ ಸ್ಮಾಲ್ ಟೈನಿ ಕಾನ್ಸೆಪ್ಟ್. ಅದೇ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ನೀವು ಕಂಪ್ಲೀಟ್ ಎಕನಾಮಿನ ಕೌಂಟ್ ಮಾಡ್ತಾ ಇದ್ದೀರಾ. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಯು ಅಂಡರ್ಸ್ಟುಡ್. ಎಕನಾಮಿಕ್ಸಲ್ಲಿ 2 ಥರ ಇದೆ. ಒನ್ ಈಸ್ ಕಾಲ್ಡ್ ಎಸ್ ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು? ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು? ಯು ಆರ್ ಸ್ಟಡಿಂಗ್ ಅಬೌಟ್ ಒನ್ ಸ್ಮಾಲ್ ಎಂಟಿಟಿ ಆಫ್ ದ ಎಕಾನಮಿ. ಅದೇ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಏನು? ಯು ಆರ್ ಟೇಕಿಂಗ್ ದ ಕಂಪ್ಲೀಟ್ ಇಂಡಿಯನ್ ಎಕಾನಮಿ ಆಸ್ ದ ರೆಫರೆನ್ಸ್. ಕಂಪ್ಲೀಟ್ ಇಂಡಿಯನ್ ಎಕಾನಮಿನ ರೆಫರೆನ್ಸ್ ಆಗಿ ತಗೊಳ್ತಾ ಇದ್ದೀರಾ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇನ್ನೂ ಬೆಸ್ಟ್ ಎಕ್ಸಾಂಪಲ್ಸ್ ನೀವು ಆರಾಮ್ಸೆ ಕೊಟ್ಕೊಂಡೋಗಿ ಏನು ಬೇಕಾದ್ರೂ ಕೊಟ್ಕೊಂಡೋಗಿ. ಎವ್ರಿಥಿಂಗ್ ದಟ್ ಯು ಸಿ ಇನ್ ಎಕನಾಮಿ ಈ ಸಿಂಗಲ್ ಎಂಟಿಟಿ, ದಿಸ್ ಇಸ್ ಮಲ್ಟಿಪಲ್ ಎಂಟಿಟಿ, ಪರ್ ಕ್ಯಾಪಿಟ ಇನ್ಕಮ್. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೇಲಿ 4 ಜನ ಇದ್ದಾರೆ ಅಲ್ವಾ? ನಿಮ್ಮ ಮನೇಲಿ 4 ಜನ ಇದ್ದಾರೆ. ಇದು ನಿಮ್ಮ ತಂಗಿ, ಇದು ನೀವು, ಇದು ನಿಮ್ಮ ತಂದೆ, ಓಕೆ, ಇದು ನಿಮ್ಮ ತಂದೆ ಮತ್ತು ಇದು ನಿಮ್ಮ ತಾಯಿಯವರು. ಓಕೆ, ನಿಮ್ಮ ತಾಯಿಯವರು, ನಿಮ್ಮ ತಂದೆಯವರು, ನೀವು, ನಿಮ್ಮ ತಂಗಿ. ಸೊ ಇವಾಗ ಕೇಳಿಸ್ಕೊಳ್ಳಿ. ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮ್ಮ ತಂದೆ ಕೆಲಸ ಮಾಡ್ತಾರೆ. ನೀವು 3 ಜನ ಕೆಲಸನ ಹುಡುಕ್ತಾ ಇದ್ದೀರಾ. ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮ್ಮ ತಂದೆ ಕೆಲಸ ಮಾಡ್ತಿದ್ದಾರೆ, ನೀವು 3 ಜನ ಇನ್ನೂ ಕೆಲಸನ ಹುಡುಕ್ತಾ ಇದ್ದೀರಾ. ಸೊ ಇದರ ಅರ್ಥ ಏನಾಯಿತು? 3/4 ಆರ್ 75% ಫ್ಯಾಮಿಲಿ ಅನ್ಎಂಪ್ಲಾಯ್ಡ್ ಇದೆ. ಅರ್ಥ ಆಗ್ತಿದೆಯಾ? ನಿಮ್ಮ ಫ್ಯಾಮಿಲಿಯಲ್ಲಿ 75% ಆಫ್ ದ ಪೀಪಲ್ ಆರ್ ಅನ್ಎಂಪ್ಲಾಯ್ಡ್. ನಿಮ್ಮ ಫ್ಯಾಮಿಲಿಯಲ್ಲಿ ಏನಾಗ್ತಿದೆ? 75% ಪೀಪಲ್ ಆರ್ ಅನ್ಎಂಪ್ಲಾಯ್ಡ್. ನಿಮ್ಮ ಫ್ಯಾಮಿಲಿ ಇದು. ಅದೇ ಭಾರತದಲ್ಲಿರುವಂಥ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಭಾರತದಲ್ಲಿರುವಂಥ ಜನ ಎಷ್ಟು ಜನ ಕೆಲಸ ಹುಡುಕ್ತಿದ್ದಾರೆ, ಎಷ್ಟು ಜನಕ್ಕೆ ಕೆಲಸ ಇಲ್ಲ, ಕೆಲಸ ಹುಡುಕ್ತಿದ್ದಾರೆ ಬಟ್ ಕೆಲಸ ಇಲ್ಲ. ಅವಾಗ ವಾಟ್ ಯು ವಿಲ್ ಸೇ? ದಿಸ್ ಈಸ್ ಕಾಲ್ಡ್ ಆಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಫ್ ಇಂಡಿಯಾ. ಕಂಪ್ಲೀಟ್ ಇಂಡಿಯನ್ ಪರ್ಸ್ಪೆಕ್ಟಿವಲ್ಲಿ ಆ್ಯಡ್ ಮಾಡಿಬಿಟ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಫ್ ಇಂಡಿಯಾ ಆಯಿತು. ದಿಸ್ ಇಸ್ ಅ ಮ್ಯಾಕ್ರೋ ಎಕನಾಮಿಕ್ ಕಾನ್ಸೆಪ್ಟ್. ಅದೇ ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಕೆಲಸ ಮಾಡ್ತಂತ ನೋಡಿದ್ರೆ ದಿಸ್ ಇಸ್ ಕಾಲ್ಡ್ ಎಸ್ ಮೈಕ್ರೋ ಎಕನಾಮಿಕ್ ಕಾನ್ಸೆಪ್ಟ್. ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಮೈಕ್ರೋ ಎಕನಾಮಿಕ್ಸ್ ಅಂದರೆ ಸ್ಟಡಿಂಗ್ ಅಬೌಟ್ ಅ ವೆರಿ ಸ್ಮಾಲ್ ಕಾನ್ಸೆಪ್ಟ್. ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಸ್ಟಡಿಂಗ್ ಅಬೌಟ್ ದ ಕಂಪ್ಲೀಟ್ ಎಕನಾಮಿ ಆಫ್ ಅ ಕಂಟ್ರಿ ಆಸ್ ಅ ಹೋಲ್. ಇಂಡಿಯನ್ ಎಕನಾಮಿ, ಇಂಡಿಯನ್ ಅನ್ಎಂಪ್ಲಾಯ್ಮೆಂಟ್ ರೇಟ್, ಇಂಡಿಯನ್ GDP. ಅರ್ಥ ಆಗ್ತಿದೆಯಾ? ಇಂಡಿಯನ್ ಪರ್ ಕ್ಯಾಪಿಟ ಇನ್ಕಮ್, ಹೌಸ್ ಹೋಲ್ಡ್ ಪರ್ ಕ್ಯಾಪಿಟ ಇನ್ಕಮ್, ಒನ್ ಹೌಸ್ ಪರ್ ಕ್ಯಾಪಿಟ ಇನ್ಕಮ್, ಒನ್ ಫ್ಯಾಮಿಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್. ದಿಸ್ ಇಸ್ ಮೈಕ್ರೋ, ದಟ್ ಈಸ್ ಮ್ಯಾಕ್ರೋ. ಇಷ್ಟು ಕ್ಲಿಯರ್ ಆಗಿದ್ದರೆ ಓಕೆ. ನಾನು ನಿಮ್ಗೆ 1 ನಿಮಿಷ ಕೊಡ್ತೇನೆ, ಪಾಸ್ ಮಾಡ್ಕೊಂಡು ಇದನ್ನ ಬರ್ಕೊಳ್ಳಿ ನಿಮ್ಮ ವರ್ಡ್ಸಲ್ಲಿ. ದೆನ್ ಯು ಕಂಟಿನ್ಯೂ. ಜಸ್ಟ್ ಮೇಕ್ ಅ ನೋಟ್ಸ್ ವಾಟ್ ಈಸ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಇನ್ ಯುವರ್ ವರ್ಡ್ಸ್. ಆಯಿತಾ? ಜಸ್ಟ್ ಗಿವ್ ಮಿ ಅ ಮಿನಿಟ್. ನೀರು ಕುಡಿತಾನೆ. ಸೂಪರ್. ಅಮ್ಮ 1 ನಿಮಿಷ ಗುರು, ನಂಗೆ 50 ಲೈಕ್ ಬೇಕು ಗುರು, ಇಲ್ಲ ಕ್ಲಾಸ್ ನಿಲ್ಲಿಸ್ಬಿಡ್ತೇನೆ. ಇದು ಮಾತ್ರ ನಿಜ, ನನ್ನ ಬಗ್ಗೆ ಗೊತ್ತಿರೋದು ತುಂಬ ಜನಕ್ಕೆ ಆಲ್ರೆಡಿ. ಓಕೆ, ನಾವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇವಾಗ ಬೇಸ್ಡ್ ಆನ್ ದ ರಿಲೇಷನ್ಶಿಪ್ ಆಫ್, ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಮಾಡಿ ನಾನು ಈ ವಿಡಿಯೋ ನಿಲ್ಲಿಸ್ತಾ ಇದ್ದೇನೆ ಬಿಕಾಸ್ ನನಗೆ ಯಾಕೋ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ. I'll just do one more concept. ಎಷ್ಟು ನಿಮಿಷ ಆಗಿದೆ?
ಓಕೆ 24 ಮಿನಿಟ್ಸ್ ಆಗಿದೆ. ಐ ಮೇಕ್ ಒನ್ ಮೋರ್ ಕಾನ್ಸೆಪ್ಟ್, ಆಮೇಲೆ ಕ್ಲಾಸ್ ಸ್ಟಾಪ್ ಮಾಡಿ ನೆಕ್ಸ್ಟ್ ವಿಡಿಯೋಯಿಂದ ಐ ಕಂಟಿನ್ಯೂ ದ ಕ್ಲಾಸ್. ಓಕೆ, ಇವಾಗ ನೀವು ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ನ ಅರ್ಥ ಮಾಡ್ಕೋಬೇಕು. ಬರ್ಕೊಳ್ಳಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್. ಡಿಫ್ರೆಂಟ್ ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್. ಡಿಫ್ರೆಂಟ್ ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ಸ್. ಜನರಲಿ ಐಪ್ಯಾಡ್ ಲ್ಯಾಗ್ ಆಗಲ್ಲ, ಇವತ್ತು ಯಾಕೋ ಸ್ವಲ್ಪ ಲ್ಯಾಗ್ ಆಗ್ತದೆ. ನೋಡಿ, ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ ಬರ್ಕೊಂಡ್ರೆ ಅದ್ರಲ್ಲಿ ಫಸ್ಟ್ ಒನ್ ಬರ್ಕೊಳ್ಳಿ, ಸೆಕ್ಟರ್ಸ್ ಆಫ್ ಎಕನಾಮಿ. ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ ಅಂದರೆ ಸೆಕ್ಟರ್ಸ್ ಆಫ್ ಎಕನಾಮಿ. ಸೆಕ್ಟರ್ಸ್ ಆಫ್ ಎಕನಾಮಿ. ಸೆಕ್ಟರ್ಸ್ ಆಫ್ ಎಕನಾಮಿಯಲ್ಲಿ 4 ಇದೆ. ಪಬ್ಲಿಕ್ ಸೆಕ್ಟರ್. ಸೆಕ್ಟರ್ಸ್ ಆಫ್ ಎಕನಾಮಿಯಲ್ಲಿ 4 ಸೆಕ್ಟರ್ ಇದೆ. ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್. ನೆಕ್ಸ್ಟ್ ಹೌಸ್ ಹೋಲ್ಡ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಎಕ್ಸ್ಟರ್ನಲ್ ಸೆಕ್ಟರ್. 4 ಸೆಕ್ಟರ್ಸ್ ಇದೆ. 4 ಸೆಕ್ಟರ್ಸ್ ಆಫ್ ಎಕನಾಮಿ: ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್, ಎಕ್ಸ್ಟರ್ನಲ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ನಮೆಂಟ್ ಅಂತ. ವೆನ್ ಐ ಸೇ ಪಬ್ಲಿಕ್ ಸೆಕ್ಟರ್, ಐ ಆಮ್ ಟಾಕಿಂಗ್ ಅಬೌಟ್ ಗೌರ್ನಮೆಂಟ್, ಇಂಡಿಯನ್ ಗೌರ್ನಮೆಂಟ್, ಕರ್ನಾಟಕ ಗೌರ್ನಮೆಂಟ್. ಗೌರ್ನಮೆಂಟ್ ಏನಾದರೂ ಉತ್ಪನ್ನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಗೌರ್ನಮೆಂಟ್ ಫ್ಯಾಕ್ಟ್ರೀಸ್ ಇದೆ, ಗೌರ್ನಮೆಂಟ್ ಸ್ಕೂಲ್ಸ್ ಇದೆ, ಗೌರ್ನಮೆಂಟ್ ಇಂಡಸ್ಟ್ರೀಸ್ ಇದೆ, ಗೌರ್ನಮೆಂಟ್ ಬಸ್ ಇದೆ, ಗೌರ್ನಮೆಂಟ್ ಸೋಪ್ ಫ್ಯಾಕ್ಟ್ರೀಸ್ ಇದೆ, ಗೌರ್ನಮೆಂಟ್ ತುಂಬ ಫ್ಯಾಕ್ಟ್ರೀಸ್ ಇದೆ ಅಲ್ವಾ. ಇಫ್ ಗೌರ್ನಮೆಂಟ್ ಈಸ್ ಪ್ರೊಡ್ಯೂಸಿಂಗ್ ಸಮಥಿಂಗ್, ಇಫ್ ಗೌರ್ನಮೆಂಟ್ ಈಸ್ ಪ್ರೊಡ್ಯೂಸಿಂಗ್ ಸಮಥಿಂಗ್, ದಟ್ ಈಸ್ ಕಾಲ್ಡ್ ಎಸ್ ಪಬ್ಲಿಕ್ ಸೆಕ್ಟರ್. ತುಂಬ ಜನ ಗೌರ್ನಮೆಂಟ್ ಜಾಬ್ಸ್ ಏನು ಹುಡುಕ್ತಾ ಇದ್ದೀರಾ, IAS ಆಫೀಸರ್ಸ್, IPS ಆಫೀಸರ್ ಏನಾಗಬೇಕಂತ ಇದ್ದೀರಾ, ದಟ್ ಈಸ್ ಗೌರ್ನಮೆಂಟ್ ಸೆಕ್ಟರ್ ಓನ್ಲಿ ಅಲ್ವಾ. ಸೊ ಇಫ್ ಗೌರ್ನಮೆಂಟ್ ಸೆಕ್ಟರ್ ಈಸ್ ಪ್ರೊವೈಡಿಂಗ್ ಯು ಸಮ್ ಸರ್ವಿಸಸ್, ಇಫ್ ಗೌರ್ನಮೆಂಟ್ ಸೆಕ್ಟರ್ ಈಸ್ ಪ್ರೊವೈಸಿಂಗ್ ಸಮ್ ಗುಡ್ಸ್, ದಟ್ ಈಸ್ ಕಾಲ್ಡ್ ಎಸ್ ಪಬ್ಲಿಕ್ ಸೆಕ್ಟರ್. ಇದ್ರ ಬಗ್ಗೆ ಇನ್ನೂ ಮುಂದೆ ಬರೋ ಕ್ಲಾಸಲ್ಲಿ ತುಂಬ ಮಾತಾಡೋಣ. ನೆಕ್ಸ್ಟ್ ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಅಂದರೆ ಪ್ರೈವೇಟ್ ಕಂಪ್ನಿಗಳು, ಫಾರ್ ಎಕ್ಸಾಂಪಲ್ ಟಾಟಾ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಸೋನಿ ಆಗಿರ್ಬೋದು. ಇಫ್ ಪ್ರೈವೇಟ್ ಕಂಪನೀಸ್ ಆರ್ ಪ್ರೊಡ್ಯೂಸಿಂಗ್ ಸಮಥಿಂಗ್, ಪ್ರೈವೇಟ್ ಕಂಪ್ನಿಗಳೇನಾದ್ರು ಉತ್ಪನ್ನ ಮಾಡ್ತಿದ್ರೆ, ಇಫ್ ಪ್ರೈವೇಟ್ ಕಂಪ್ನೀಸ್ ಈಸ್ ಕನ್ಸ್ಯೂಮಿಂಗ್ ಸಮಥಿಂಗ್, ದಟ್ ಈಸ್ ಕಾಲ್ಡ್ ಎಸ್ ಪ್ರೈವೇಟ್ ಸೆಕ್ಟರ್. ನೋಡಿ, ಇಲ್ಲಿ ಸೆಕ್ಟರ್ ಬಗ್ಗೆ ಮಾತಾಡ್ತಾನೆ. ಪಬ್ಲಿಕ್ ಸೆಕ್ಟರ್ ಅಂದರೆ ಗವರ್ನಮೆಂಟ್. ಮನುಷ್ಯರನ್ನ ಇಮ್ಯಾಜಿನ್ ಮಾಡ್ಕೋಬೇಡಿ, ಮನುಷ್ಯರಲ್ಲ, ಇದು ಗವರ್ನಮೆಂಟ್ ಫ್ಯಾಕ್ಟ್ರೀಸ್ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗವರ್ನಮೆಂಟ್. ಓಕೆ, ಪ್ರೈವೇಟ್ ಸೆಕ್ಟರ್ ಅಂದರೂ ಕೂಡ ಪ್ರೈವೇಟ್ ಕಂಪ್ನೀಸ್ನ ಥಿಂಕ್ ಮಾಡಿ, ಮನುಷ್ಯರನ್ನ ಇಮ್ಯಾಜಿನ್ ಮಾಡಲೇಬೇಡಿ. ವೆನ್ ಐ ಸೇ ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಯು ಆರ್ ಥಿಂಕಿಂಗ್ ಅಬೌಟ್ ಗವರ್ನಮೆಂಟ್ ಆಫೀಸಸ್, ಗವರ್ನಮೆಂಟ್ ಫ್ಯಾಕ್ಟ್ರೀಸ್, ಪ್ರೈವೇಟ್ ಆಫೀಸಸ್, ಪ್ರೈವೇಟ್ ಫ್ಯಾಕ್ಟ್ರೀಸ್. ಆಯಿತಾ? ಇದಾದಮೇಲೆ ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ, ಇದು ಸ್ವಲ್ಪ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ. ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ ಪೀಪಲ್ ಆಫ್ ದ ಕಂಟ್ರಿ ಅಂತ. ಇನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ ಪೀಪಲ್ ಆಫ್ ದ ಕಂಟ್ರಿ. ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ದ ಪೀಪಲ್. ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ದ ಪೀಪಲ್. ಫಾರ್ ಎಕ್ಸಾಂಪಲ್, ಮೈ ಹೌಸ್ ಹೋಲ್ಡ್, ನನ್ನ ಮನೆ ಬಗ್ಗೆ ಮಾತಾಡಿದ್ರೆ, ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, ಹೌಸ್ ಹೋಲ್ಡ್. ನಿಮ್ಮ ಫ್ಯಾಮಿಲಿ ಬಗ್ಗೆ, ವಾಟ್ ಈಸ್ ಯುವರ್ ಹೌಸ್ ಹೋಲ್ಡ್ ಅಂತ ಕರೆದ್ರೆ, ನಿಮ್ಮ ಸಂಸಾರದ ಒಳಗಿರುವಂಥ ಜನರನ್ನ ಮೆನ್ಷನ್ ಮಾಡುವಂಥದ್ದು. ವೆನ್ ಐ ಸೇ ಹೌಸ್ ಹೋಲ್ಡ್ ಸೆಕ್ಟರ್, ಐ ಆಮ್ ಟಾಕಿಂಗ್ ಅಬೌಟ್ ದ ಪೀಪಲ್ ಆಫ್ ದಟ್ ಕಂಟ್ರಿ, ಪೀಪಲ್ ಲಿವಿಂಗ್ ಇನ್ ದಟ್ ಕಂಟ್ರಿ. ನಮ್ಮ ದೇಶದಲ್ಲಿ ಬರುತ್ತಿರುವಂಥ ಜನರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇವಾಗ ಎಕ್ಸ್ಟರ್ನಲ್ ಸೆಕ್ಟರ್ ಅಂದರೆ ವಿದೇಶ. ಎಕ್ಸ್ಟರ್ನಲ್ ಸೆಕ್ಟರ್ ಅಂದರೆ ಭಾರತದಿಂದ ಹೊರಗೆ ಹೋಗುವಂಥ ವಸ್ತುಗಳು, ಭಾರತದ ಒಳಗೆ ಬರುವಂಥ ವಸ್ತುಗಳು. ದಿಸ್ ಇಸ್ ಕಾಲ್ಡ್ ಎಸ್ ಎಕ್ಸ್ಟರ್ನಲ್ ಸೆಕ್ಟರ್. ಎಕ್ಸ್ಟರ್ನಲ್ ಅಂದರೆ ವಿದೇಶ ಅಂತ. ವೆನ್ ಐ ಸೇ ಎಕ್ಸ್ಟರ್ನಲ್ ಸೆಕ್ಟರ್, ಐ ಆಮ್ ಟಾಕಿಂಗ್ ಅಬೌಟ್ ಔಟ್ಸೈಡ್ ದ ಕಂಟ್ರಿ. ಇನ್ಸೈಡ್ ದ ಕಂಟ್ರಿ ಅಲ್ಲ, ಔಟ್ಸೈಡ್. ನೋಡಿ, ಡೊಮೆಸ್ಟಿಕ್ ಸೆಕ್ಟರ್ ಅಂದರೆ ಭಾರತದ ಒಳಗೆ ಅಂತ ಕೀವರ್ಡ್ಸ್ ಕೊಡ್ತಾ ಇದ್ದೇನೆ. ವೆನ್ ಐ ಸೇ ಡೊಮೆಸ್ಟಿಕ್ ಸೆಕ್ಟರ್, ಐ ಆಮ್ ಟಾಕಿಂಗ್ ಅಬೌಟ್ ಇನ್ಸೈಡ್ ಇಂಡಿಯಾ. ವೆನ್ ಐ ಸೇ ಎಕ್ಸ್ಟರ್ನಲ್ ಸೆಕ್ಟರ್, ದಿಸ್ ಇಸ್ ಔಟ್ಸೈಡ್ ಇಂಡಿಯಾ. ದಿಸ್ ಇಸ್ ಫಾರಿನ್, ದಿಸ್ ಇಸ್ ಫಾರಿನ್, ದಿಸ್ ಇಸ್ ಇಂಡಿಯಾ. ಇಂಡಿಯನ್ ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದರೆ ಡೊಮೆಸ್ಟಿಕ್ ಅಂದರೆ ಭಾರತದ ಒಳಗೆ, ಎಕ್ಸ್ಟರ್ನಲ್ ಸೆಕ್ಟರ್ ಅಂದರೆ ಭಾರತದ ಹೊರಗೆ. ಪಾಕಿಸ್ತಾನ್, ಚೈನಾ, ಅಮೆರಿಕ, ಜಪಾನ್, ಜಪನೀಸ್, ಏನೇನು ಬರುತ್ತೆ, ಕೊರಿಯಾ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ರಷ್ಯಾ, ಎವ್ರಿಥಿಂಗ್ ದಟ್ ಈಸ್ ಕಮಿಂಗ್ ಔಟ್ ಇಸ್ ಕಾಲ್ಡ್ ಎಸ್ ಎಕ್ಸ್ಟರ್ನಲ್ ಸೆಕ್ಟರ್. ಎನಿಥಿಂಗ್ ದಟ್ ಈಸ್ ದ್ಯಾರ್ ಬಿಟ್ವೀನ್ ಅಸ್ ಇಸ್ ಕಾಲ್ಡ್ ಎಸ್ ಇಂಟರ್ನಲ್ ಸೆಕ್ಟರ್. ಇದು ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ನಾನು ನಿಮಗೆ 4 ಸೆಕ್ಟರ್ಸ್ ಹೇಳಿದ್ದು ಯಾಕಂದರೆ, ನೋಡಿ, ದೇಶದಲ್ಲಿ 3 ಥರ ಸಿಸ್ಟಮ್ ಇದೆ. ದೆರ್ ಆರ್ 3 ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ಸ್. ಇವಾಗ ಲೆಟ್ಸ್ ಕಮ್ ಟು ದ ಕಾನ್ಸೆಪ್ಟ್. 3 ಟೈಪ್ ಆಫ್ ಎಕನಾಮಿಕ್ ಸಿಸ್ಟಮ್ ಇದೆ, 3 ಟೈಪ್ಸ್. ದ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲಿಸ್ಟ್ ಎಕಾನಮಿ, ಕ್ಯಾಪಿಟಲಿಸ್ಟ್ ಎಕಾನಮಿ, ಕ್ಯಾಪಿಟಲಿಸ್ಟ್ ಎಕಾನಮಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಸೋಷಿಯಲಿಸ್ಟ್ ಎಕಾನಮಿ. ಇದೊಂದು ಅರ್ಥ ಮಾಡ್ಕೊಳ್ಳಿ, ದೆನ್ ಐ ವಿಲ್ ಸ್ಟಾಪ್ ದ ಕ್ಲಾಸ್ ಬಿಕಾಸ್ ನಂಗೆ ಯಾಕೋ ಉಸಿರು ಕಟ್ತಾ ಇದೆ, ಕರೆಂಟ್ ಹೋಗಿದೆ ಅದಕ್ಕೆ. ಓಕೆ, ಕ್ಯಾಪಿಟಲಿಸ್ಟ್ ಎಕಾನಮಿ, ಸೋಷಿಯಲಿಸ್ಟ್ ಎಕಾನಮಿ. ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದರೆ ಪಬ್ಲಿಕ್ ಸೆಕ್ಟರ್ ಇದೆ ಅಲ್ವಾ. ಐ ಟೋಲ್ಡ್ ಯು, ಪಬ್ಲಿಕ್ ಸೆಕ್ಟರ್ ಅಂದರೆ ಏನು, ಗವರ್ನಮೆಂಟ್. ಓಕೆ, ಪಬ್ಲಿಕ್ ಸೆಕ್ಟರ್ ಇದೆ ಅಲ್ವಾ, ದಿಸ್ ವಿಲ್ ನಾಟ್ ಟೇಕ್ ಪಾರ್ಟ್ ಇನ್ ಪ್ರೊಡಕ್ಷನ್. ಪಬ್ಲಿಕ್ ಸೆಕ್ಟರ್ ಏನನ್ನೂ ಪ್ರೊಡ್ಯೂಸ್ ಮಾಡಲ್ಲ. ಪಬ್ಲಿಕ್ ಸೆಕ್ಟರ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿಥಿಂಗ್.
ಪಬ್ಲಿಕ್ ಸೆಕ್ಟರ್ ವಿಲ್ ರಿಸ್ಟ್ರೇನ್ ಫ್ರಮ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲೇನಾಗುತ್ತೆ, ಗೌರ್ನಮೆಂಟ್ ಏನಿದೆ ಅಲ್ವಾ, ಇದು ಪ್ರೊಡಕ್ಷನ್ ಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ. ಇದು ಬರೀ ಅಡ್ಮಿನಿಸ್ಟ್ರೇಷನ್, ಪಾಲಿಟಿಕ್ಸ್ನ ನೋಡ್ಕೊಳ್ಳುತ್ತೆ, ನಮ್ಮ ದೇಶದಲ್ಲಿ ಪಾಲಿಟಿಕಲ್ ಸಿಸ್ಟಮ್ನ ನೋಡ್ಕೊಳ್ಳುತ್ತೆ, ಎಕಾನಮಿಯಲ್ಲಿ ಮೂಗ್ ತೋರಿಸಲ್ಲ. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಪ್ರೈವೇಟ್ ಸೆಕ್ಟರ್ಸ್ನ ಪ್ರಮೋಟ್ ಮಾಡ್ತಾರೆ. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಏನಾಗುತ್ತೆ, ಪ್ರೈವೇಟ್ ಸೆಕ್ಟರ್ಸ್, ಫಾರ್ ಎಕ್ಸಾಂಪಲ್ ಅಮೆರಿಕನ ರೆಫರೆನ್ಸ್ ಆಗಿ ತಗೊಳ್ಳಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇಲ್ಲೇನಿದೆ, ಗೂಗಲ್ ಇದೆ, ಫೇಸ್ಬುಕ್ ಇದೆ, ಯಾಹೂ ಇದೆ, ತುಂಬ ಕಂಪ್ನೀಸ್, ತುಂಬ ಬೆಸ್ಟ್ ಆಫ್ ದ ಬೆಸ್ಟ್ ಕಂಪ್ನೀಸ್ನ ನೀವೇನು ನೋಡ್ತೀರಲ್ವ, ದಟ್ ಈಸ್ ಪ್ರೆಸೆಂಟ್ ಇನ್ ಅಮೆರಿಕಾ. ವೈ? ಅಮೆರಿಕಾ ಈಸ್ ಅ ಕ್ಯಾಪಿಟಲಿಸ್ಟ್ ಎಕಾನಮಿ. ಕ್ಯಾಪಿಟಲಿಸ್ಟ್ ಎಕಾನಮಿ ಬಗ್ಗೆ ಇನ್ನೂ ಡೀಪಾಗಿ ಅಪ್ಕಮಿಂಗ್ ಕ್ಲಾಸಲ್ಲಿ ತುಂಬ ಡೀಪಾಗಿ ಮಾತಾಡ್ತಾನೆ. ಇವಾಗ ಬೇಸಿಕ್ಸ್ ಹೇಳ್ತಾ ಇದ್ದಾನೆ. When I say capitalist economy, very simple, I am focusing on private sectors. Private sectors ಮೇಲ್ ಬರಬೇಕು, ಪಬ್ಲಿಕ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದ ಎಕಾನಮಿ. ರೆಗ್ಯುಲೇಟ್ ಮಾಡುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸೆಟ್ ಮಾಡುತ್ತೆ, ಬಟ್ ಅದು ಪ್ರೊಡಕ್ಷನ್ ಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ. ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ. ವಾಟ್ಸ್ ದ ಪ್ರೈಮರಿ ಫೋಕಸ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ? ವೆನ್ ಯು ಟಾಕ್ ಅಬೌಟ್ ದ ಕ್ಯಾಪಿಟಲಿಸ್ಟ್ ಎಕಾನಮಿ, ಪ್ರೈವೇಟ್ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ ಆ್ಯಂಡ್ ಗೌರ್ನಮೆಂಟ್ ಪ್ಲೇಯರ್ಸ್ ಇರೋದೇ ಇಲ್ಲ. ಐಡಿಯಲಿ ಹೇಳಬೇಕಂದ್ರೆ ಗೌರ್ನಮೆಂಟ್ ಪ್ಲೇಯರ್ಸ್ ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ನಿಮಿಷ, ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಂಡಿಯಾನ ರೆಫರೆನ್ಸ್ ಆಗಿ ತಗೊಂಡ್ರೆ, ಆ್ಯಸ್ ಆಫ್ ನೌ ಇಫ್ ಯು ಟೇಕ್ ಇಂಡಿಯಾ ಆಸ್ ಅ ರೆಫರೆನ್ಸ್, ವಿ ಆರ್ ಮೂವಿಂಗ್ ಟುವರ್ಡ್ಸ್ ಕ್ಯಾಪಿಟಲಿಸ್ಟ್ ಓನ್ಲಿ. ಬಿಕಾಸ್ ಇವಾಗ ಪ್ರೈವೇಟ್ ಕಂಪ್ನೀಸ್ ತುಂಬ ಬರ್ತಿದೆ, IT ಸೆಕ್ಟರ್ ಇದೆ ಬ್ಯಾಂಗ್ಳೂರಲ್ಲಿ, IT ಕಂಪ್ನೀಸ್ ಸರ್ವಿಸಸ್ ಇದೆ. ನಿಮ್ಮ ಸುತ್ತಮುತ್ತ ಯಾವುದೇ ಒಂದು ಫುಡ್, ಇನಿಷಿಯಲಿ ನಮ್ಮ ಹತ್ರ ಬರೀ BSNL ಇತ್ತು, ಮನೆಗೆ ಇಂಟರ್ನೆಟ್ ಬೇಕಂದರೆ BSNL ಬ್ರಾಡ್ಬ್ಯಾಂಡ್ ತೊಗೊಳ್ತಾ ಇದ್ವಿ. ಇವಾಗ ನೀವು ಯೂಸ್ ಮಾಡ್ತಿರುವಂಥ ಸಿಮ್ ಏನಿದೆ ಅಲ್ವಾ, ಚಾನ್ಸೇ ಇಲ್ಲ, 99% ಜನರ ಹತ್ರ ಈಗ BSNL ಸಿಮ್ಮೇ ಇಲ್ಲ. ಐದರ್ ಯು ಆರ್ ಯೂಸಿಂಗ್ ಏರ್ಟೆಲ್ ಆರ್ ಜಿಯೋ ಅಲ್ವಾ. ಮೋಸ್ಟ್ ಆಫ್ ದ ಪೀಪಲ್ ಆರ್ ಯೂಸಿಂಗ್ ಏರ್ಟೆಲ್, ಜಿಯೋ. Airtel, is it Indian, is it a public company, is it a government company? Jio, is it a government company? No. ಈಗ ಏನಾಗ್ತಾ ಇದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ? ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ, ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಪ್ರೈವೇಟ್ ಎಂಟಿಟಿ. ಓಕೆ, ಅದೇ ನೀವೀಗ ಸೋಷಿಯಲಿಸ್ಟ್ ಎಕಾನಮಿ ಬಂದರೆ ಸೋಷಿಯಲಿಸ್ಟ್ ಎಕಾನಮಿ ಬಂದರೆ ಇಲ್ಲಿ ಪ್ರೊಡಕ್ಷನ್ ವಿಲ್ ಬಿ ಟೇಕನ್ ಕೇರ್ ಬೈ ಪಬ್ಲಿಕ್ ಸೆಕ್ಟರ್. ಇಲ್ಲಿ ಗೌರ್ನಮೆಂಟ್ ಸೆಕ್ಟರ್ ಏನಿದೆ, ದಿಸ್ ವಿಲ್ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್. ಪ್ರೈವೇಟ್ ಸೆಕ್ಟರ್ನ ಒತ್ತಿ ಹಿಡಿತಾರೆ, ಪ್ರೈವೇಟ್ ಸೆಕ್ಟರ್ನ ಬೆಳೆಯಕ್ಕೆ ಬಿಡಲ್ಲ. ಇಲ್ಲಿ ಗೌರ್ನಮೆಂಟ್ ವಿಲ್ ಪ್ರೊಡ್ಯೂಸ್ ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್, ನಿಮ್ಮ BSNL ಸಿಮ್ ಏನಿದೆ, ನಮ್ಮ BSNL ಸಿಮ್ ಏನಿದೆ, ಇಟ್ ಇಸ್ ದ ಗೌರ್ನಮೆಂಟ್ ಸಿಮ್ ಅಲ್ವಾ. ಗೌರ್ನಮೆಂಟ್ ಎಷ್ಟೊಂದು ಸರ್ವಿಸಸ್ ನಾವು ಅವೈರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ KSRTC ತಗೊಳ್ಳಿ, ಬಸ್ ಸರ್ವಿಸಸ್, ಇದು ಕೂಡ ಗೌರ್ನಮೆಂಟ್ ಕಂಪನಿ. ಸೊ ಏನಾಗ್ತಿದೆ, ಆಲ್ ದ ಮಿನಿಸ್ಟ್ರೀಸ್ ಆಫ್ ದ ಗೌರ್ನಮೆಂಟ್, ಮಿನಿಸ್ಟ್ರೀಸ್ ಇರುತ್ತೆ ಗೌರ್ನಮೆಂಟ್ದು. ನೀವು IAS ಆಫೀಸರ್, IPS ಆಫೀಸರ್ ಆಗಬೇಕಂತ ಯಾಕಿದ್ದೀರಾ, ಗೌರ್ನಮೆಂಟ್ ಕಂಪ್ನಿ ಬೇಕು. ಗೌರ್ನಮೆಂಟ್ ಬ್ಯಾಂಕ್ಸ್ ಇದೆ ಅಲ್ವಾ, ಗೌರ್ನಮೆಂಟ್ ಬ್ಯಾಂಕ್ಸ್ ಇದೆ, ಜೊತೆಗೆ ಗೌರ್ನಮೆಂಟ್ ಡಿಫೆನ್ಸ್ ಇದೆ, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಎವ್ರಿಥಿಂಗ್ ದಟ್ ಈಸ್ ಕಮಿಂಗ್ ಹಿಯರ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗೌರ್ನಮೆಂಟ್. ಸೊ ಇಲ್ಲೇನಾಗುತ್ತೆ, ಪಬ್ಲಿಕ್ ಸೆಕ್ಟರ್ ವಿಲ್ ಬಿ ಡಾಮಿನೇಟಿಂಗ್, ಗೌರ್ನಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್. ಪ್ರೈವೇಟ್ ಸೆಕ್ಟರ್ನ ತುಳಿದು ಹಿಡಿತಾರೆ, ಕೆಳಗೆ ಹಿಡಿತಾರೆ. ಪ್ರೈವೇಟ್ ಸೆಕ್ಟರ್ ಮೇಲೆ ಬರಬಾರ್ದು ಅಂತ ಕೆಳಗೆ ಹಿಡಿದಿಟ್ಟಿರ್ತಾರೆ. ಓನ್ಲಿ ಪಬ್ಲಿಕ್ ಸೆಕ್ಟರ್ ವಿಲ್ ಬಿ ಡಾಮಿನೇಟಿಂಗ್. ಬಟ್ ನೀವು ಯಾವುದೇ ಒಂದು ದೇಶನ ರೆಫರೆನ್ಸ್ ಆಗಿ ತಗೊಂಡ್ರು ಕೂಡ, ಇಫ್ ಯು ಟೇಕ್ ಎನಿ ಕಂಟ್ರಿ ಆಸ್ ಅ ರೆಫರೆನ್ಸ್, ವಾಟ್ ಹ್ಯಾಪನ್ಸ್ ಇಸ್, ಎಕನಾಮಿಕ್ ಸಿಸ್ಟಮ್ಸ್ ನೆನ್ಪಿಟ್ಕೊಳ್ಳಿ. ಇವಾಗ ನಾವು 21st ಸೆಂಚುರಿಯಲ್ಲಿದೆ, 21ನೇ ಶತಮಾನ. ಸೊ ಇವಾಗ ಏನಾಗುತ್ತೆ, ಯಾವುದೇ ಎಕನಾಮಿಕ್ ಸಿಸ್ಟಮ್ನ ನೀವು ನೋಡೋದಾದ್ರೂ ಕೂಡ, ನೋ ಕಂಟ್ರಿ ಈಸ್ 100% ಕ್ಯಾಪಿಟಲಿಸ್ಟ್, ನೋ ಕಂಟ್ರಿ ಈಸ್ 100% ಕ್ಯಾಪಿಟಲಿಸ್ಟ್, ನೋ ಕಂಟ್ರಿ ಈಸ್ 100% ಸೋಷಿಯಲಿಸ್ಟ್. ಇದರ ಅರ್ಥ ಏನು, ಒಂದು ದೇಶದಲ್ಲಿ ಬರೀ ಗೌರ್ನಮೆಂಟ್ ಕಂಪ್ನೀಸೇ ಇರಲ್ಲ, ಒಂದು ದೇಶದಲ್ಲಿ ಬರೀ ಪ್ರೈವೇಟ್ ಕಂಪ್ನೀಸೇ ಇರಲ್ಲ. ಒಂದು ದೇಶದಲ್ಲಿ ಏನಾಗುತ್ತೆ, ಕೆಲವೊಂದು ಗೌರ್ನಮೆಂಟ್ ಕಂಪ್ನೀಸ್ ಇರುತ್ತೆ, ಕೆಲವೊಂದು ಪ್ರೈವೇಟ್ ಕಂಪ್ನೀಸ್ ಇರುತ್ತೆ. ಇವೆರಡು ಸೇರಿ ದೇಶದೊಳಗೆ ಉತ್ಪನ್ನ ಮಾಡುತ್ತೆ. ಸೊ ಇಲ್ಲೇನಾಗ್ತಿದೆ, ಗೌರ್ನಮೆಂಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್ ಕೂಡ ಇದೆ, ಪ್ರೈವೇಟ್ ಸೆಕ್ಟರ್ ಕೂಡ ಇದೆ. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ BSNL ಕೂಡ ಇದೆ, ಜೊತೆಗೆ ಇಂಡಿಯಾದಲ್ಲಿ ಏರ್ಟೆಲ್ ಮತ್ತು ಜಿಯೋ ಇದೆ. ಅರ್ಥ ಆಗ್ತಿದೆಯಾ? ಭಾರತದಲ್ಲಿ ಇವಾಗ ಏನಾಗ್ತಿದೆ, KSRTC, ಗೌರ್ನಮೆಂಟ್ KSRTC ಬಸ್ಸಸ್ ಕೂಡ ಇದೆ. ಅದೇ ಥರ ನಮ್ಮ ಹತ್ರ VRL ಬಸ್ಸಸ್ ಕೂಡ ಇದೆ. ಸೊ ಏನಾಗ್ತಿದೆ, ಗೌರ್ನಮೆಂಟ್ ಸೆಕ್ಟರ್ ಕೂಡ ಕೆಲವೊಂದು ಪ್ರೊಡಕ್ಷನ್ ಮಾಡ್ತಿದೆ, ಪ್ರೈವೇಟ್ ಸೆಕ್ಟರ್ ಕೂಡ ಕೆಲವೊಂದು ಪ್ರೊಡಕ್ಷನ್ನ ಮಾಡ್ತಿದೆ. ಯಾವಾಗ ಇನ್ ಅನ್ ಎಕಾನಮಿ, ಇಫ್ ಬೋತ್ ಪ್ರೈವೇಟ್ ಆ್ಯಂಡ್ ಗೌರ್ನಮೆಂಟ್ ಸೆಕ್ಟರ್ಸ್ ಆರ್ ಪ್ರೊಡ್ಯೂಸಿಂಗ್ ಟುಗೆದರ್ ಇನ್ ಹಾರ್ಮನಿ, ಇದನ್ನು ನಾವು ಮಿಕ್ಸ್ಡ್ ಎಕಾನಮಿ ಅಂತ ಕರಿತೇವೆ. This is called as mixed economy. So every country has either three types of the system. Capitalist economy, where private sector is dominating. Socialist economy, where the public sector is dominating. Mixed economy, where both private sector and public sector are working in harmony. ನೆನ್ಪಿಟ್ಕೊಳ್ಳಿ, some countries are tilted towards capitalist, mixed economy ಆಗಿರುತ್ತೆ, but they are tilted towards the capitalist. For example, some of the countries are tilted towards the capitalist. USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಮಿಕ್ಸ್ಡ್ ಎಕಾನಮಿ ಇದ್ರೂ ಕೂಡ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಓಪನ್ ಆಗಿ ಕಾಣುತ್ತೆ. ಇಟ್ಸ್ ಅ ಕ್ಯಾಪಿಟಲಿಸ್ಟ್ ಎಕಾನಮಿ. ಅದೇ ನೀವು ರಷ್ಯಾನ ರೆಫರೆನ್ಸ್ ಆಗಿ ತಗೊಂಡ್ರೆ, USSR, ರಷ್ಯಾನ ರೆಫರೆನ್ಸ್ ಆಗಿ ತಗೊಂಡ್ರೆ,
ಅಂದರೆ ರಷ್ಯಾ ಈಸ್ ಮೋರ್ ಟುವರ್ಡ್ಸ್ ಸೋಷಿಯಲಿಸ್ಟ್ ಎಕಾನಮಿ. ಅರ್ಥ ಆಗ್ತಿದೆಯಾ? ಸೊ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆದರು. ಸೊ ಹಿ ಹ್ಯಾಡ್ ಟು ಮೇಕ್ ಅ ಡಿಸಿಷನ್ ವಿಚ್ ಒನ್ ವಿ ವಿಲ್ ಫಾಲೋ, ಸೋಷಿಯಲಿಸ್ಟ್ ಆರ್ ಕ್ಯಾಪಿಟಲಿಸ್ಟ್. ಹಿ ಪ್ರಿಫರ್ಡ್ ಮಿಕ್ಸ್ಡ್ ಎಕಾನಮಿ. ಜವಾಹರ್ಲಾಲ್ ನೆಹರು ಅವರು ಇದ್ದಾರೆ ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅವರು. ಹಿ ಆಪ್ಟೆಡ್ ಫಾರ್ ಮಿಕ್ಸ್ಡ್ ಎಕಾನಮಿ. ಬಟ್ ಮಿಕ್ಸ್ಡ್ ಎಕಾನಮಿ ಆಗಿದ್ರೂ ಕೂಡ ನಾವು ಸೋಷಿಯಲಿಸ್ಟ್ ಕ್ಯಾಪಿಟಲಿಸ್ಟ್ ಅಂತ ಕೇಳಿದ್ರೆ ವಿ ಟಿಲ್ಟೆಡ್ ಟುವರ್ಡ್ಸ್ ದ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್. ಪ್ರಿಯಾಂಬಲ್ ಅಲ್ಲಿ ನಮ್ಮ ಹತ್ರ ಕ್ಲಿಯರ್ ಆಗಿ ಕಾಣುತ್ತೆ, ಸೋವರ್ ಇನ್ ಸೋಷಿಯಲಿಸ್ಟ್ ಕಾಣ್ತಿದೆಯಾ? ಸೊ ವಿ ವಾಂಟೆಡ್ ಪಬ್ಲಿಕ್ ಸೆಕ್ಟರ್ ಟು ಬಿ ಡಾಮಿನೇಟಿಂಗ್. ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸ್ ಏನಪ್ಪ ಅಂದರೆ, ನೀವು ಪ್ರೈವೇಟ್ ಕಂಪ್ನಿ ಓನರ್ ಅಂತ ಇಟ್ಕೊಳ್ಳಿ. ವೆನ್ ಯುವರ್ ಅ ಪ್ರೈವೇಟ್ ಕಂಪ್ನಿ ಓನರ್, ನೀವು ನಿಮ್ಮ ಎಂಪ್ಲಾಯೀಸ್ ಬಗ್ಗೆ ಯೋಚನೆ ಮಾಡ್ತೀರಾ, ಪ್ರಾಫಿಟ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ? ನಿಮ್ಮ ಹತ್ರ ಪ್ರೈವೇಟ್ ಕಂಪ್ನಿ ಇದ್ದರೆ, ನಿಮ್ಮ ಹತ್ರ ಪ್ರೈವೇಟ್ ಬಿಸ್ನೆಸ್ ಇದ್ದರೆ, ನೀವು ಲಾಭಗಳ ಬಗ್ಗೆ ಯೋಚನೆ ಮಾಡ್ತೀರಾ, ಇಲ್ಲ ಜನರ ಬಗ್ಗೆ ಯೋಚನೆ ಮಾಡ್ತೀರಾ? ಆಫ್ಕೋರ್ಸ್ ಯು ಥಿಂಕ್ ಅಬೌಟ್ ದ ಪ್ರಾಫಿಟ್ ಇಯರ್. ಅರ್ಥ ಮಾಡ್ಕೊಳ್ಳಿ, ಪ್ರೈವೇಟ್ ಎಂಪ್ಲಾಯೀಸ್ ವಿಲ್ ಆಲ್ವೇಸ್ ಥಿಂಕ್ ಅಬೌಟ್ ಮೇಕಿಂಗ್ ದ ಪ್ರಾಫಿಟ್ಸ್. ಇಲ್ಲಿ ಜನರ ಬಗ್ಗೆ ನಾವು ಟೆನ್ಷನ್ ತೊಗೊಳ್ಳಲ್ಲ, ವೆಲ್ಫೇರ್ ಬಗ್ಗೆ ನಾವು ನೋಡ್ಕೊಳ್ಳಲ್ಲ, ವಿ ಓನ್ಲಿ ಫೋಕಸ್ ಆಫ್ ಪ್ರಾಫಿಟ್. ಅದೇ ನೀವು ಗೌರ್ನಮೆಂಟ್ ಕಂಪ್ನಿ ಅಂತ ಇಟ್ಕೊಳ್ಳಿ, ಗೌರ್ನಮೆಂಟಿಗೆ ಜನರ ಬಗ್ಗೆ ಯೋಚನೆ ಮಾಡಬೇಕಾ ಮಾಡಬಾರ್ದಾ? ತುಂಬ ಸ್ಕೀಮ್ಸ್ ಇದೆ ಗೌರ್ನಮೆಂಟ್ ಜನಕ್ಕೆ ಹಿತ ಮಾಡೋಕ್ಕೆ. ಸೊ ಇಲ್ಲೇನಾಗುತ್ತೆ, ವೆನ್ ಇಟ್ ಇಸ್ ಸೋಷಿಯಲಿಸ್ಟ್ ಎಕಾನಮಿ ವಿ ಥಿಂಕ್ ಅಬೌಟ್ ದ ವೆಲ್ಫೇರ್, ಜನರು ಉದ್ಧಾರ ಆಗಬೇಕಂತ ಯೋಚನೆ ಮಾಡ್ತೇವೆ. ಸೊ ಗೌರ್ನಮೆಂಟ್ ವಿಲ್ ಗಿವ್ ಅವೇ ದ ಪ್ರಾಫಿಟ್ಸ್. ಗೌರ್ನಮೆಂಟ್ ಈಸ್ ಓಕೆ ಟು ಗಿವ್ ಸಬ್ಸಿಡೀಸ್. ನೋಡಿದ್ದೀರಾ, ನ್ಯಾಯಬೆಲೆ ಅಂಗಡಿಗಳಿರುತ್ತೆ, ಕಮ್ಮಿ ಬೆಲೆಗೆ ನಿಮ್ಗೆ LPG ಸಿಲಿಂಡರ್ ಸಿಗುತ್ತೆ, ಕಮ್ಮಿ ಬೆಲೆಗೆ ನಿಮ್ಗೆ ಕನೆಕ್ಷನ್ಸ್ ಕೊಟ್ಟು ಹೋಗ್ತಾರೆ. ಸೊ ಇಲ್ಲೇನಾಗ್ತಿದೆ, ಗೌರ್ನಮೆಂಟ್ ಪ್ರಾಫಿಟ್ಸ್ ಹಣ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಜನ ಸೇವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಸೊ ವೆನ್ ಎವರ್ ದರ್ ಇಸ್ ಅ ಸೋಷಿಯಲಿಸ್ಟ್ ಎಕಾನಮಿ ವಿ ಥಿಂಕ್ ಅಬೌಟ್ ದ ವೆಲ್ಫೇರ್ ಆಫ್ ದ ಪೀಪಲ್. ಜನಕ್ಕೆ ಒಳ್ಳೆ ಆಗಬೇಕು, ಜನರಿಗೆ ಒಳ್ಳೇದಾಗಬೇಕು. ಅದೇ ವೆನ್ ವಿ ಥಿಂಕ್ ಅಬೌಟ್ ಕ್ಯಾಪಿಟಲಿಸ್ಟ್ ಎಕಾನಮಿ, ಪ್ರೈವೇಟ್ ಸೆಕ್ಟರ್ ವಿಲ್ ಆಲ್ವೇಸ್ ಥಿಂಕ್ ಅಬೌಟ್ ದ ಪ್ರಾಫಿಟ್. ಪೀಪಲ್ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಓಕೆ, ಸೊ I hope these things are clear. Macroeconomics, microeconomics is clear, and I am pretty sure ನಿಮಗೆ ಎಕನಾಮಿಕ್ಸ್ ಮತ್ತು ಇಂಡಿಯನ್ ಎಕಾನಮಿ ಡಿಫ್ರೆನ್ಸ್ ಕೂಡ ಅರ್ಥ ಆಗಿರುತ್ತೆ. ಇದ್ರ ಬಗ್ಗೆ ನಾವು ನಾಳೆ ಇನ್ನೂ ಡೀಪಾಗಿ ಮಾತಾಡ್ಕೊಂಡು ಹೋಗೋಣ. ಎವ್ರಿ ಡೇ 7 PM ಐ ವಿಲ್ ರೆಕಾರ್ಡ್ ದ ವಿಡಿಯೋ. ಎವ್ರಿ ಡೇ 9 PM ದ ವಿಡಿಯೋ ವಿಲ್ ಬಿ ಅಪ್ಲೋಡೆಡ್ ವಿತೌಟ್ ಮಿಸ್. ಕಂಟಿನ್ಯೂಸ್ ಆಗಿ 45 days ಅಪ್ಲೋಡ್ ಮಾಡ್ತೇನೆ ವೀಡಿಯೋಸ್ನ, ಕಂಟಿನ್ಯೂಸ್ ಆಗಿ ಮಾಡ್ತೇನೆ. ಅದು ಓನ್ಲಿ ಕಂಡೀಷನ್ ಇಸ್ ಪ್ರತಿ ವೀಡಿಯೋಗೂ ನಂಗೆ 50 likes ಬೇಕು. ಯಾವಾಗ 50 likes ನಿಂತೋಗುತ್ತೋ ನೆಕ್ಸ್ಟ್ ವೀಡಿಯೋ ನಾನು ಮಾಡಲ್ಲ ಇನ್ ದ ಸೆನ್ಸ್ ನನಗೆ ಆಲ್ಸಿತನ ಬಂದ್ಬಿಡುತ್ತೆ. ಸೊ ಮಿನಿಮಮ್ 50 likes ಇಸ್ ವಾಟ್ ಯು ಶುಡ್ ಗ್ಯಾರಂಟಿ. ಅಟೆಂಡೆನ್ಸ್